press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಠವನ್ನು ನಾವು ನೋಡಲಿದ್ದೇವೆ. ನಿಮ್ಮಲ್ಲಿ ಬಹುತೇಕರಿಗೆ ವಿಜ್ಞಾನದ ಯಾವ ವಿಭಾಗ ತುಂಬ ಇಷ್ಟ ಅಂತ ಕೇಳಿದರೆ ಜೀವಶಾಸ್ತ್ರ ಅಂತ ಹೇಳ್ತೀರಿ. ಯಾಕೆ ಅಂದರೆ ಜೀವಶಾಸ್ತ್ರದಲ್ಲಿ ನಮ್ಮ ಬಗ್ಗೆ ನಾವೇ ತಿಳ್ಕೊತಾ ಹೋಗ್ತೀವಿ. ಅಂದರೆ ಜೀವಿಗಳ ಬಗ್ಗೆ ಇರುವಂತಹ ಅಧ್ಯಯನ, ಜೀವ ಹಾಗೂ ಜೀವಿಗಳ ಅಧ್ಯಯನಕ್ಕೆ ಮೀಸಲಾಗಿಟ್ಟಿರುವಂತಹ ವಿಜ್ಞಾನದ ಒಂದು ವಿಭಾಗ ಜೀವಶಾಸ್ತ್ರ. ಅಷ್ಟೇ ಅಲ್ಲ, ಈ ಜೀವಶಾಸ್ತ್ರ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಅದರಲ್ಲಿ ಇನ್ನೊಂದು ಮುಖ್ಯವಾದ ಕಾರಣ ನಿಮಗೆಲ್ಲ ಇಷ್ಟ ಆಗುವಂಥದ್ದು ಚಿತ್ರಗಳು. ತುಂಬ ಸುಂದರವಾಗಿರೋ ಚಿತ್ರಗಳನ್ನು ಈಗ ಆಲ್ರೆಡಿ ಬಿಡಿಸೋದನ್ನು ಕಲ್ತಿರ್ತೀರಿ. ನೀವು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಸೂಕ್ಷ್ಮ ಜೀವಿಗಳ ಚಿತ್ರ ಬಿಡಿಸಿದ್ದೀರಿ, ಪಕ್ಷಿಗಳ ಚಿತ್ರಗಳನ್ನು ಬಿಡಿಸಿದ್ದೀರಿ. ಅಷ್ಟೇ ಅಲ್ಲ, ಮಾನವನ ದೇಹದಲ್ಲಿ ಇರುವಂತಹ ಬಹು ಮುಖ್ಯವಾಗಿರುವಂತಹ ಅಂಗಗಳ ಚಿತ್ರವನ್ನು ಕೂಡ ನೀವು ಆಲ್ರೆಡಿ ಕಲ್ತ್ಕೊಂಡಿದ್ದೀರಿ. ಇದೆಲ್ಲ ನೋಡುವಾಗ, ಕಲಿಯುವಾಗ ನಮಗೆ ತುಂಬ ಖುಷಿ ಅಂತ ಅನಿಸುತ್ತೆ. ಹಾಗಾಗಿ ಈ ಜೀವಶಾಸ್ತ್ರ ತುಂಬ ಆಸಕ್ತಿದಾಯಕನೂ ಹೌದು, ನಮಗೆ ತುಂಬ ಹತ್ತಿರವಾಗಿರೋದು ಹೌದು. ಹಾಗಾದರೆ ಜೀವಶಾಸ್ತ್ರವನ್ನು ನಾವು ಹೇಗೆ ಡಿಫೈನ್ ಮಾಡ್ತೀವಿ? ಜೀವಶಾಸ್ತ್ರ ಅಂದರೆ ಜೀವ ಹಾಗೂ ಜೀವಿಗಳ ಕುರಿತಾದ ಅಧ್ಯಯನಕ್ಕೆ ಮೀಸಲಿಟ್ಟಿರುವಂತಹ ವಿಜ್ಞಾನದ ಒಂದು ವಿಭಾಗ ಅಂತ ನಾವು ಹೇಳ್ತೀವಿ. ಅಥವಾ ಜೀವ ಮತ್ತು ಜೀವಿಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತಹ ವಿಜ್ಞಾನವನ್ನು ಜೀವಶಾಸ್ತ್ರ ಅಂತ ನಾವು ಕರಿತೀವಿ. ಜೀವಶಾಸ್ತ್ರ ಇಂಗ್ಲೀಷ್ನಲ್ಲಿ ಬಯೋಲಜಿ ಅಂತ ಹೇಳ್ತಾರೆ. ಆಲ್ರೆಡಿ ಇದ್ರ ಬಗ್ಗೆಯೂ ನಿಮಗೆ ಗೊತ್ತಿದೆ. ಬಯೋಲಜಿ ಅನ್ನೋ ಈ ವರ್ಡನ್ನು ಪ್ರಾಚೀನ ಗ್ರೀಕ್ನಿಂದ ಆಯ್ದುಕೊಂಡಿದ್ದಾರೆ. ಎರಡು ಪದಗಳು, ಬಯೋಸ್ ಮತ್ತು ಲೋಗಸ್ ಅಂತ. ಬಯೋಸ್ ಅಂದರೆ ಲೈಫ್, ಜೀವ ಅಂತ. ಲೋಗಸ್ ಅಂದರೆ ಸ್ಟಡಿ, ಅಧ್ಯಯನ ಅಂತ. ಸೊ ಎರಡನ್ನು ಕೂಡಿಸಿ ಬರೆದಾಗ ಬಯೋಲಜಿ ಅನ್ನುವಂಥ ಒಂದು ಟರ್ಮನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಮಕ್ಕಳೇ, ಈ ಬಯೋಲಜಿಯಲ್ಲಿ ಏನೇನು ಕಲಿತೀವಿ? ಹಾಗಿದ್ರೆ ಬಯೋಲಜಿಯಲ್ಲಿ ಸಾಕಷ್ಟು ಸಬ್ ಬ್ರಾಂಚಸ್ ಇದೆ. ಎಲ್ಲವನ್ನು ತುಂಬ ಆಳವಾಗಿ ಅಧ್ಯಯನಕ್ಕೆ ಅಂತಲೇ ಸಾಕಷ್ಟು ರಿಸರ್ಚ್ ಸೆಂಟರ್ಸ್ ಇದೆ. ಈ ಜೀವಶಾಸ್ತ್ರದಲ್ಲಿ ಮುಖ್ಯವಾಗಿ ಒಂದು ಜೀವಿಯ ಉಗಮ ಹೇಗಾಯಿತು, ಒಂದು ಜೀವಿಯ ಆರಿಜಿನ್ ಏನು, ಅಂದರೆ ಒಂದು ಜೀವಿಯ ಹುಟ್ಟು ಹೇಗೆ, ಮೂಲ ಏನು ಅನ್ನೋದನ್ನು ತಿಳ್ಕೊತೀವಿ. ಅದರ ವಾಸಸ್ಥಾನ ಯಾವುದು ಅಂತ ತಿಳ್ಕೊತೀವಿ. ತುಂಬ ಇಂಪಾರ್ಟೆಂಟಾಗಿ ನೀವು ಈ ಪದಗಳನ್ನು ಕೇಳಿರಬಹುದು. ಮಾರ್ಫಾಲಜಿ, ಅನಾಟಮಿ, ಫಿಸಿಯಾಲಜಿ ಪದಗಳನ್ನು ನೀವು ಕೇಳಿರ್ತೀರಿ. ಅಂದರೆ ಒಂದು ಜೀವಿಯ ರೂಪ ವಿಜ್ಞಾನ ಹೇಗಿದೆ, ಮಾರ್ಫಾಲಜಿ ಹೇಗಿದೆ, ಅಂಗರಚನಾಶಾಸ್ತ್ರ ಹೇಗಿದೆ, ಅಂಗಗಳು, ಅಂಗಾಂಶಗಳು, ಅವುಗಳ ಕಾರ್ಯವೈಖರಿ ಹೇಗಿದೆ, ಇದನ್ನು ತಿಳ್ಕೊತೀವಿ. ಫಿಸಿಯಾಲಜಿ, ಶರೀರಶಾಸ್ತ್ರ, ಇದನ್ನು ತಿಳ್ಕೊತೀವಿ. ಇನ್ನೂ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊತೀವಿ ಬಯಾಲಜಿಯಲ್ಲಿ. ಮುಖ್ಯವಾಗಿ ಇವುಗಳ ಬಗ್ಗೆ ನಾವು ಗಮನ ಹರಿಸ್ತೀವಿ. ಅಷ್ಟೇ ಅಲ್ಲ, ಈ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಅಂದರೆ ಈ ವಿಕಾಸ, ಜೀವಿ ಹುಟ್ಟು, ಜೀವಿಯ ಮೂಲ ಏನು, ನೆಲೆ ಏನು, ಹೇಗೆ ವಾಸ ಮಾಡುತ್ತೆ, ಯಾವ ರೀತಿ ಇದೆ ನೋಡೋದಕ್ಕೆ, ಅದ್ರ ಜೊತೆಗೆ ಅದರ ವಿಕಾಸ ಹೇಗಾಗ್ತಾ ಇದೆ, ಅನುವಂಶೀಯತೆ ಅಂದರೆ ಏನು, ಜೀವಿಯ ವಿಕಸನ ಹೇಗೆ ನಡೀತಾ ಇದೆ ಅನ್ನೋದನ್ನು ಸಹ ಬಹುಮುಖ್ಯವಾಗಿ ನಾವು ಈ ಜೀವಶಾಸ್ತ್ರದಲ್ಲಿ ಓದ್ತಾ ಹೋಗ್ತೀವಿ. ಮಕ್ಕಳೇ, ಇಂದಿನ ತರಗತಿಯನ್ನು ನಾವು ಅಂದರೆ ಇವತ್ತಿನ ಪಾಠವನ್ನು ನಾವು ಪ್ರಾರಂಭ ಮಾಡೋಣ ಈ ಬ್ಯಾಕ್ಗ್ರೌಂಡ್ನೊಂದಿಗೆ. ಇವತ್ತು ನಮಗೆ ಕಲಿಯೋಕ್ಕಿರೋ ಪಾಠ ಜೀವಕ್ರಿಯೆಗಳು ಅಂತ. ಜೀವಕ್ರಿಯೆಗಳು ಬಯಾಲಜಿಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕ್ ಇದು. ಯಾವೆಲ್ಲ ಜೀವಕ್ರಿಯೆಗಳು ತುಂಬ ಮುಖ್ಯವಾಗಿ ನಮ್ಮ ದೇಹದಲ್ಲಿ ನಡೀತಾ ಇರ್ತವೆ, ನಾವು ಆರೋಗ್ಯವಾಗಿ ಇರೋದಕ್ಕೆ, ಜೀವಂತವಾಗಿರೋದಕ್ಕೆ ಯಾವೆಲ್ಲ ಜೀವಕ್ರಿಯೆಗಳು ನಡೀತಾ ಇವೆ, ಯಾವ ಯಾವ ಜೀವಕ್ರಿಯೆಗೆ ಯಾವ ಯಾವ ಅಂಗಗಳು ಕೆಲಸ ಮಾಡ್ತವೆ, ಯಾವ ಯಾವ ಅಂಗದ ಕೆಲಸ ಏನು ಅನ್ನೋದನ್ನು ನಾವು ಈ ಪಾಠದಲ್ಲಿ ನೋಡ್ತೀವಿ. ಅಷ್ಟೇ ಅಲ್ಲ, ಇವೆಲ್ಲವೂ ಎಲ್ಲ ಜೀವಕ್ರಿಯೆಗಳು ಒಂದಕ್ಕೊಂದು ಹೇಗೆ ಇಂಟರ್ ರಿಲೇಟೆಡ್ ಆಗಿದೆ ಅನ್ನೋದನ್ನು ಸಹ ನಾವು ಈ ಪಾಠದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಕ್ಲಾಸ್ ಪ್ರಾರಂಭ ಮಾಡೋಣ ಮಕ್ಕಳೇ. ಈಗ ಯಾವುದೋ ಒಂದು ವಸ್ತು ಜೀವಂತ ಇದೆಯೋ ಇಲ್ವೋ, ಅದು ಜೀವಿನೋ ಅಥವಾ ನಿರ್ಜೀವ ವಸ್ತುನೋ ಅಂತ ಹೇಳೋದಕ್ಕೆ ಯಾವೆಲ್ಲ ಮಾನದಂಡಗಳನ್ನು ಬಳಕೆ ಮಾಡ್ತೀವಿ? ಸಾಧಾರಣವಾಗಿ ಒಂದು ಕಾಮನ್ ಮ್ಯಾನ್ ಥರ ನಾವು ಯೋಚನೆ ಮಾಡೋಣ. ಜನರಲ್ ಆಗಿ ಯಾವೆಲ್ಲ ಮಾನದಂಡಗಳನ್ನು ನಾವು ಹೇಳ್ತೀವಿ? ಒಂದು ವಸ್ತು ಜೀವ ಇದೆಯೋ ಅದಕ್ಕೆ, ಇಲ್ವೋ ಅಂತ ಹೇಳೋದಕ್ಕೆ ನಾವು ಪ್ರಮುಖವಾಗಿ ಚಲನೆಯನ್ನು ಪರಿಗಣನೆಗೆ ತಗೋತೀವಿ. ಚಲನೆ
ಚಲನೆ ಅಂದರೆ ಸಾಧಾರಣವಾಗಿ ಒಂದು ಜೀವಿ ಓಡಾಡ್ತಾ ಇರೋದಿರಬಹುದು, ಮಾತಾಡ್ತಾ ಇರೋದಿರಬಹುದು, ಹಕ್ಕಿಗಳು ಹಾರಾಡ್ತಾ ಇರೋದು ಒಂದು ಚಲನೆ, ಪ್ರಾಣಿಗಳು ಓಡಾಡೋದು, ನಾವು ಮಾನವರು ಓಡಾಡೋದು, ಮಾತಾಡೋದು, ಇವೆಲ್ಲವನ್ನು ಚಲನೆ ಅಂತ ಹೇಳ್ತೀವಿ. ಯಾವುದೋ ಒಂದು ಜೀವಿ, ಯಾವುದೋ ಒಂದು ವಸ್ತು ಚಲನೆಯನ್ನು ತೋರಿಸ್ತಾ ಇದೆ ಅಂದರೆ ಅದು ಜೀವಂತ ಇದೆ ಅನ್ನೋದನ್ನು ನಾವು ಸುಲಭವಾಗಿ ಹೇಳ್ತೀವಿ. ಹಾಗಾದರೆ ನಿದ್ರಿಸುವಾಗ ನಾವು ಯಾವ ಚಲನೆಯನ್ನು ಅಂದರೆ ಗೋಚರವಾಗುವಂತಹ ಯಾವ ಚಲನೆಯನ್ನು ತೋರಿಸೋದಿಲ್ಲ. ಜೀವಿ ನಿದ್ರಿಸ್ತಾ ಇರುವಾಗ ಯಾವ ಚಲನೆಯನ್ನು ನಮಗೆ ತುಂಬ ಸ್ಪೆಸಿಫಿಕ್ಕಾಗಿ ನಮಗೆ ಗೋಚರ ಆಗೋ ರೀತಿಯಲ್ಲಿ ಚಲನೆ ಇರೋದಿಲ್ಲ. ಹಾಗಾದರೆ ಅದು ಆವಾಗ ಜೀವಂತ ಇಲ್ಲ, ಸತ್ತೋಗಿದೆ ಅಂತ ಹೇಳ್ತೀವಾ? ಇಲ್ಲ. ಆವಾಗ ಏನು ಪರಿಗಣನೆಗೆ ತಗೋತೀವಿ? ಉಸಿರಾಟವನ್ನು ನಾವು ಚೆಕ್ ಮಾಡ್ತೀವಿ. ಉಸಿರಾಡ್ತಾ ಇದೆಯಾ ಆ ಜೀವಿ, ಅಥವಾ ಎದೆ ಬಡಿತವನ್ನು ಪರೀಕ್ಷೆ ಮಾಡ್ತೀವಿ. ಉಸಿರಾಡ್ತಾ ಇದ್ದರೆ ಆ ಜೀವಿ ಜೀವಂತ ಇದೆ ಅಂತ ನಾವು ಹೇಳ್ತೀವಿ. ಒಂದು ಚಲನೆ ನೋಡ್ತೀವಿ, ಗೋಚರವಾಗುವಂಥ ಚಲನೆ. ಡೈಲಿ ಲೈಫಲ್ಲಿ ನಾವು ಯೂಶ್ವಲಿ ಯಾವ ರೀತಿ ನಮಗೆ ಗೋಚರ ಆಗುವಂಥ ಚಲನೆಯನ್ನು ಪರಿಗಣನೆಗೆ ತಗೋತೀವಿ, ಇಲ್ಲ ಅಂತ ಹೇಳಿದ್ರೆ ಉಸಿರಾಟವನ್ನು ಪರಿಗಣನೆಗೆ ತಗೋತೀವಿ. ಹಾಗಿದ್ದರೆ ಸಸ್ಯಗಳ ಕಥೆ ಏನು? ಸಸ್ಯಗಳು ನಮಗೆ ಗೊತ್ತಾಗುವಂತಹ ಗೋಚರವಾಗುವಂತಹ ಯಾವುದೇ ಚಲನೆಯನ್ನು ತೋರಿಸೋದಿಲ್ಲ, ನಮಗೆ ಗೊತ್ತಾಗೋ ರೀತಿಯಲ್ಲಿ ಉಸಿರಾಡೋದಿಲ್ಲ. ಹಾಗಿದ್ದರೆ ಸಸ್ಯಗಳು ಸತ್ತೋಗಿದ್ದಾವ? ಖಂಡಿತ ಇಲ್ಲ. ಸಸ್ಯಗಳು ಸಹ ಜೀವಂತವಾಗಿದ್ದಾವೆ. ಹೇಗೆ? ಸಸ್ಯಗಳಲ್ಲಿ ಎಲೆಗಳು ತುಂಬ ಹಚ್ಚ ಹಸಿರಾಗಿದ್ದರೆ ತುಂಬ ಆರೋಗ್ಯವಾಗಿದೆ, ಜೀವಂತವಾಗಿದೆ ಸಸ್ಯ ಅಂತ ಕರಿತೀವಿ. ಅಂದರೆ ಹಸಿರು ಎಲೆಗಳು ಇರುವಂತಹ ಒಂದು ಸಸ್ಯವನ್ನು, ಮರವನ್ನು ಜೀವಂತವಾಗಿದೆ ಅಂತ ನಾವು ಸುಲಭವಾಗಿ ಹೇಳ್ತೀವಿ. ಆದರೆ ಕೆಲವು ಸಸ್ಯಗಳಿಗೆ ಹಸಿರು ಬಣ್ಣನೇ ಇರೋದಿಲ್ಲ ಎಲೆಗಳು, ಬೇರೆ ಬಣ್ಣದ ಎಲೆಗಳಿರುವಂತಹ ಎಷ್ಟೋ ಸಸ್ಯಗಳಿವೆ. ಹಾಗಾದರೆ ಅವೆಲ್ಲ ಏನು? ಅವು ಸಹ ಅಷ್ಟೇ, ಅವು ಜೀವಂತವಾಗಿವೆ. ಅಂದರೆ ಹಸಿರಾಗಿರೋ ಎಲೆಗಳನ್ನು ಮಾತ್ರ ನಾವು ಪರಿಗಣನೆಗೆ ತಗೊಳ್ಳೋಕೆ ಬರೋದಿಲ್ಲ. ಮತ್ತಿನ್ನೇನು ಹೇಳ್ತೀವಿ? ಸಸ್ಯಗಳು ಜೀವಂತವಾಗಿದೆ ಅಂತ ಹೇಳೋದಕ್ಕೆ ಇನ್ನೇನು ಮಾನದಂಡ? ಸಸ್ಯಗಳು ಜೀವಂತವಾಗಿದೆ ಅಂತ ಹೇಳೋದಕ್ಕೆ ಅವುಗಳ ಬೆಳವಣಿಗೆ ಒಂದು ಮಾನದಂಡ ಆಗಬಹುದಾ? ಬೆಳವಣಿಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು ಗ್ರೋತ್ ಆಗ್ತಾ ಇದೆ, ಸಸ್ಯಗಳು ಬೆಳೀತಾ ಇವೆ, ಹಾಗಾಗಿ ಅವು ಜೀವಂತವಾಗಿವೆ ಅಂತ ನಾವು ಹೇಳ್ತೀವಿ. ಇನ್ನು ಕೆಲವಷ್ಟು ಸಸ್ಯಗಳು, ಕೆಲವಷ್ಟು ಜೀವಿಗಳು ಯಾವ ನಿರ್ದಿಷ್ಟವಾಗಿರುವಂತಹ ಅಂದರೆ ನಮಗೆ ಗೋಚರ ಆಗುವಂತಹ ಚಲನೆಯನ್ನು ತೋರಿಸೋದಿಲ್ಲ, ಉಸಿರಾಟವನ್ನು ತೋರಿಸೋದಿಲ್ಲ. ಗೋಚರ ಆಗುವಂತಹ ಯಾವುದೇ ಚಲನೆಯನ್ನು, ಉಸಿರಾಟವನ್ನು, ಬೆಳವಣಿಗೆಯನ್ನು ತೋರಿಸೋದಿಲ್ಲ. ಹಾಗಾದರೆ ಅವು ಸತ್ತು ಹೋಗಿದ್ದಾವ? ಜೀವ ಇಲ್ವಾ? ಖಂಡಿತ ಇಲ್ಲ, ಅವಕ್ಕೂ ಕೂಡ ಜೀವ ಇದೆ. ಅಂದರೆ ಯಾವುದೋ ಒಂದು ಜೀವಿ ಗೋಚರ ಆಗುವಂತಹ ಚಲನೆ, ಉಸಿರಾಟ, ಬೆಳವಣಿಗೆ ತೋರಿಸ್ತಾ ಇದೆ ಅಂತ ಅಷ್ಟೇ ನಾವು ಮಾನದಂಡವಾಗಿ ತೊಗೊಳಕ್ಕೆ ಬರೋದಿಲ್ಲ. ನಮಗೆ ಗೋಚರ ಆಗದಲೇ ಇರುವಂತಹ ಕೆಲವೊಂದು ವಿಚಾರಗಳಿವೆ. ನಮಗೆ ಕಣ್ಣಿಗೆ ಈ ಚಲನೆ, ಉಸಿರಾಟ, ಬೆಳವಣಿಗೆ ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಗೋಚರ ಆಗ್ತಾ ಇಲ್ಲ ಅಂದ್ರೂ ಸಹ ಒಂದು ಜೀವಿ ಜೀವಂತವಾಗಿರೋದಕ್ಕೆ ಸಾಧ್ಯ ಇದೆ. ಬೆಸ್ಟ್ ಎಕ್ಸಾಂಪಲ್ಲು ವೈರಸ್ಸು ಒಂದು ಹೋಸ್ಟ್ ಸಿಕ್ಕರೆ ಮಾತ್ರ ಅದು ಜೀವಿಯಾಗಿ ವರ್ತಿಸುತ್ತೆ. ಹೋಸ್ಟ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಅದು ನಿರ್ಜೀವ ವಸ್ತು ಥರ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ, ಈ ವೈರಸ್ನ ಅಧ್ಯಯನ ಮಾಡೋರು ಇದು ಜೀವಿ ಅಂತ ಹೇಳಬೇಕು, ನಿರ್ಜೀವಿ ಅಂತ ಹೇಳಬೇಕು ಅನ್ನೋ ಒಂದು ಡಿಸ್ಕಷನ್ನು, ಆ ಒಂದು ಕನ್ಫ್ಯೂಷನ್ನು ಇನ್ನೂ ಇದ್ದೇ ಇದೆ. ಅದೊಂದು ಪೆಕ್ಯುಲಿಯರ್ ಕ್ಯಾರೆಕ್ಟರಿಸ್ಟಿಕ್ ವೈರಸ್ಗಿರೋದು. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಕೇವಲ ಗೋಚರ ಆಗುವಂತಹ ಚಲನೆ, ಉಸಿರಾಟ, ಬೆಳವಣಿಗೆಯನ್ನು ಮಾತ್ರ ನಾವು ಮಾನದಂಡವಾಗಿ ತಗೊಂಡು ಒಂದು ಜೀವಿ ಜೀವಂತ ಇದೆ ಅಥವಾ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಿದ್ರೆ ಏನು ಇಂಪಾರ್ಟೆಂಟು? ಅಗೋಚರ ಚಲನೆಗಳಿರ್ತವೆ, ಅದು ತುಂಬ ಇಂಪಾರ್ಟೆಂಟು. ತುಂಬ ಇಂಪಾರ್ಟೆಂಟ್ ಮಾನದಂಡ ಏನು? ನಮಗೆ ಕಣ್ಣಿಗೆ ಕಾಣೋ ಗೋಚರ ಚಲನೆ ಅಲ್ಲ, ಅಗೋಚರ ಚಲನೆ. ಈ ಅಗೋಚರ ಚಲನೆ ಅಂದರೆ ಏನು? ಈ ಅಗೋಚರ ಚಲನೆ ಅಂದರೆ ಆಣ್ವಿಕ ಚಲನೆ ಅಂತ ಹೇಳ್ತೀವಿ. ಆಣ್ವಿಕ ಚಲನೆ ತುಂಬ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ. ಯಾವುದರಲ್ಲಿ? ಈ ಜೀವಕ್ರಿಯೆಗಳಲ್ಲಿ ಆಣ್ವಿಕ ಚಲನೆ ಅನ್ನುವಂಥದ್ದು ತುಂಬ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ. ಏನು ಆಣ್ವಿಕ ಚಲನೆ ಅಂದರೆ? ಆಣ್ವಿಕ ಅಂದರೆ ಅಣುಗಳು ಅಂತ. ಅಣುಗಳ ಚಲನೆಯನ್ನು ನಾವು ಆಣ್ವಿಕ ಚಲನೆ ಅಂತ ಹೇಳ್ತೀವಿ. ಕೋಶಗಳಲ್ಲಿ ಅಥವಾ ಒಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ ಅಥವಾ ಕೋಶಗಳ ಒಳಗಡೆ ಅಣುಗಳ ಚಲನೆಯನ್ನು ಆಣ್ವಿಕ ಚಲನೆ ಅಂತ ಹೇಳ್ತೀವಿ. ಏನಿದು ಆಣ್ವಿಕ ಚಲನೆ? ನಿಮಗೆಲ್ಲ ಗೊತ್ತಿದೆ. ನಾವೊಂದು ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್, ಹ್ಯೂಮನ್ ಬೀಯಿಂಗ್ಸ್, ನಾವು ಮಾನವರು ತುಂಬ ಕಾಂಪ್ಲೆಕ್ಸ್ ಆಗಿರುವಂಥ ಆರ್ಗ್ಯಾನಿಸಮ್ಸು. ನಮ್ಮ ದೇಹದಲ್ಲಿ ಆರ್ಗನ್ ಸಿಸ್ಟಮ್ ಇದೆ, ಅಂದರೆ ಅಂಗವ್ಯವಸ್ಥೆ ಇದೆ, ಅಂಗಗಳಿವೆ, ಎಷ್ಟೊಂದು ಅಂಗಾಂಶಗಳಿವೆ, ಬೇಸಿಕ್ ಯೂನಿಟ್ಟು ಸೆಲ್ಸ್, ಕೋಶಗಳಿವೆ.
ಈ ಕೋಶಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಈ ಕೋಶಗಳೆಲ್ಲ ಈ ಕಾರ್ಬೋಹೈಡ್ರೇಟ್ಸು, ಲಿಪಿಡ್ಸು, ಪ್ರೋಟೀನ್ಸು ಇವುಗಳಿಂದ ಮಾಡಲ್ಪಟ್ಟಿದೆ. ಮುಖ್ಯವಾಗಿ ಇವುಗಳ ರಚನೆಗೆ ಕಾರ್ಬನ್, ಆಕ್ಸಿಜನ್, ನೈಟ್ರೋಜನ್ ಹಾಗೂ ಹೈಡ್ರೋಜನ್ಗಳು ಬಳಕೆಯಾಗಿವೆ. ಇವೆಲ್ಲ ಅಣುಗಳು ತಾನೆ, ಎಲಿಮೆಂಟ್ಸ್ ಅಥವಾ ಅಣುಗಳ ರೂಪದಲ್ಲಿ ಇವೆಲ್ಲ ಸೇರ್ಕೊಂಡ್ಬಿಟ್ಟು ಈ ಸೆಲ್ಸು, ಟಿಶ್ಯೂಸು ಇವುಗಳನ್ನು ಮಾಡಲ್ಪಟ್ಟಿರ್ತವೆ. ಇವೆಲ್ಲ ಇವುಗಳಿಂದ ಮಾಡಲ್ಪಟ್ಟಿವೆ. ನಮ್ಮ ದೇಹ ಕೆಲಸ ಮಾಡ್ತಾ ಇರುವಾಗ ಜೀವಿಯ ದೇಹ ಏನಾಗುತ್ತೆ, ಈ ಒಂದು ವ್ಯವಸ್ಥೆ, ಇದು ಒಂದು ಸಂಕೀರ್ಣವಾಗಿರುವಂಥ ವ್ಯವಸ್ಥೆ, ತುಂಬ ಕರೆಕ್ಟಾಗಿರುವಂತಹ ಅಚ್ಚುಕಟ್ಟಾಗಿರುವಂತಹ ವ್ಯವಸ್ಥೆ. ಒಂದು ಜೀವಿಯ ದೇಹ ಅಂತ ಒಂದು ಅದ್ಭುತವಾಗಿರುವಂಥ ವ್ಯವಸ್ಥೆ. ಈ ವ್ಯವಸ್ಥೆ ಸಾಕಷ್ಟು ಫ್ಯಾಕ್ಟರ್ಸ್ಗೆ ಒಳಪಟ್ಟು, ಎಷ್ಟೊಂದು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸು ಬೇರೆ ಬೇರೆ ಕಾರಣಗಳಿಂದ ಏನಾಗುತ್ತೆ, ಕೆಲವೊಮ್ಮೆ ತೊಂದರೆಗೆ ಒಳಪಡುತ್ತೆ, ಕೆಲವೊಮ್ಮೆ ವಿಭಜನೆಗೆ ಒಳಪಡುತ್ತೆ, ಕೆಲವೊಮ್ಮೆ ಹಾಳಾಗುತ್ತೆ. ಇದನ್ನು ಹಾಗೆ ಬಿಡೋಕ್ಕಾಗೋದಿಲ್ಲ. ಏನಾಗುತ್ತೆ, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಗ್ತಾನೆ ಇರಬೇಕು. ಅಂದರೆ ಈ ಹಾಳಾಗಿರೋದು ತಕ್ಷಣವೇ ದುರಸ್ತಿಗೆ ಒಳಪಡಬೇಕು. ಹಾಗೂ ಒಂದು ಮೇಂಟೈನೆನ್ಸ್, ಒಂದು ನಿರ್ವಹಣಾ ತಂತ್ರ ನಡೀತಾನೇ ಇರುತ್ತೆ ಜೀವಿಯ ದೇಹದಲ್ಲಿ. ಈ ರೀತಿಯ ನಿರ್ವಹಣಾ ಕಾರ್ಯವನ್ನು ಜೊತೆಯಾಗಿ ನಿರ್ವಹಿಸುವ ಪ್ರಕ್ರಿಯೆಗಳನ್ನೇ ನಾವು ಜೀವಕ್ರಿಯೆಗಳು ಅಂತ ಹೇಳೋದು. ಸೊ ನಮ್ಮ ದೇಹದಲ್ಲಿ ಏನಾಗ್ತಿರುತ್ತೆ, ಈ ವ್ಯವಸ್ಥೆಯಲ್ಲಿ ಎಷ್ಟೊಂದು ತೊಂದರೆಗಳಿಗೆ ಒಳಪಡುತ್ತೆ ಈ ವ್ಯವಸ್ಥೆ ಸಾಕಷ್ಟು ಫ್ಯಾಕ್ಟರ್ಸ್ನ ಸಲುವಾಗಿ. ಅದನ್ನು ಹಾಗೆ ಬಿಡೋಕ್ಕಾಗೋದಿಲ್ಲ. ಏನಾಗ್ತಿರುತ್ತೆ, ಕಂಟಿನ್ಯೂಸ್ ಆಗಿ ರಿಪೇರ್ ಆಗ್ತಾ ಇರುತ್ತೆ, ಮೇಂಟೆನೆನ್ಸ್ ಆಗ್ತಾ ಇರುತ್ತೆ. ಒಂದು ಜೀವಿ ಸುಮ್ಮನೆ ಇದ್ದಾಗಲೂ, ಯಾವ ನಿರ್ದಿಷ್ಟವಾಗಿರುವಂತಹ ಕೆಲಸ ಮಾಡ್ತಾ ಇಲ್ಲ ಅಂದಾಗಲೂ ಕೂಡ ಈ ವ್ಯವಸ್ಥೆ, ಈ ಒಂದು ಮೇಂಟೆನೆನ್ಸ್ ಕಾರ್ಯ, ನಿರ್ವಹಣಾ ಕಾರ್ಯ ನಡೀತಾನೆ ಇರುತ್ತೆ. ನಾವು ಸುಮ್ಮನೆ ನಿದ್ರಿಸುವಾಗ್ಲೂ, ಅಥವಾ ಸುಮ್ಮನೆ ಕ್ಲಾಸಲ್ಲಿ ಕೂತ್ಕೊಂಡಿರ್ತೀವಿ, ಅಥವಾ ಇನ್ನೆಲ್ಲೋ ಸುಮ್ಮನೆ ಹಾಗೆ ಎಲ್ಲೋ ಮಗ್ನರಾಗಿ ಹೋಗ್ಬಿಟ್ಟಿರ್ತೀವಿ, ಯಾವ ನಿರ್ದಿಷ್ಟವಾಗಿರುವಂಥ ಕೆಲಸನೂ ಮಾಡ್ತಾ ಇರೋದಿಲ್ಲ. ಅಂಥ ಸಂದರ್ಭದಲ್ಲೂ ಸಹ ನಮ್ಮ ದೇಹದಲ್ಲಿ ಈ ಜೀವಕ್ರಿಯೆಗಳು ಅಥವಾ ಈ ನಿರ್ವಹಣಾ ಕಾರ್ಯಗಳು ನಡೀತಾನೆ ಇರ್ತವೆ. ಇದು ಇಷ್ಟು ಅಚ್ಚುಕಟ್ಟಾಗಿ ನಡೆಯೋದಕ್ಕೇ ನಾವು ಜೀವಂತವಾಗಿರ್ತೀವಿ ಹಾಗೂ ಆರೋಗ್ಯವಾಗಿ ಇರ್ತೀವಿ. ಹಾಗಾದರೆ ಜೀವಕ್ರಿಯೆಗಳು ಅಂದರೆ ಏನು ಮಕ್ಕಳೇ? ನಿರ್ವಹಣಾ ಕಾರ್ಯವನ್ನು ನಮ್ಮ ದೇಹದಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ಈ ಒಂದು ಮೇಂಟೆನೆನ್ಸ್ ಪ್ರೋಸೆಸ್ಸು, ಈ ಕಾರ್ಯವನ್ನು ಜೊತೆಯಾಗಿ ನಿರ್ವಹಿಸುವ, ಯಾವುದೋ ಒಂದು ಅಂಗ ಅಥವಾ ಯಾವುದೋ ಒಂದು ಕೋಶ ನಿರ್ವಹಣೆ ಮಾಡ್ತಾ ಇರೋದಿಲ್ಲ. ಜೊತೆಯಾಗಿ ಸಾಕಷ್ಟು ಇಂಟರ್ ರಿಲೇಟೆಡ್ ಇರುತ್ತೆ ಎಲ್ಲ ಕಾರ್ಯಗಳು. ಜೊತೆಯಾಗಿ ನಿರ್ವಹಿಸುವ ಪ್ರಕ್ರಿಯೆಗಳೇ ಜೀವಕ್ರಿಯೆಗಳು. ಅರ್ಥ ಆಗ್ತಿದೆಯಲ್ಲ? ಈ ಜೀವಕ್ರಿಯೆಗಳು ನಡೆಯೋದಕ್ಕೆ ಈ ಆಣ್ವಿಕ ಚಲನೆ ತುಂಬ ಮುಖ್ಯವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ. ಕೋಶಗಳಲ್ಲಿ ನಡೆಯುವಂತಹ ಅಣುಗಳ ಚಲನೆ, ಕೋಶಗಳ ನಡುವೆ ನಡೆಯುವಂತಹ ಈ ಅಣುಗಳ ಚಲನೆಯನ್ನು ಆಣ್ವಿಕ ಚಲನೆ ಅಂತ ಕರಿತೀವಿ. ಇದು ಅಗೋಚರವಾಗಿರುವಂತಹ ಚಲನೆ. ಈ ಚಲನೆಗಳಿಂದಲೇ ಈ ಎಲ್ಲ ಜೀವಕ್ರಿಯೆಗಳು ತುಂಬ ಕರೆಕ್ಟಾಗಿ ನಡೀತಾ ಇರ್ತವೆ, ತುಂಬ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸ್ತವೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಹಾಗಿದ್ರೆ ನೋಡ್ತಾ ಹೋಗೋಣ, ಜೀವಕ್ರಿಯೆಗಳು ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಯಾವೆಲ್ಲ ಜೀವಕ್ರಿಯೆಗಳು ಇಂಪಾರ್ಟೆಂಟು ನೋಡ್ತಾ ಹೋಗೋಣ. ಸಾಕಷ್ಟು ಜೀವಕ್ರಿಯೆಗಳಿವೆ. ನಮಗೆ ಪ್ರಮುಖವಾಗಿ ಕಲಿಯೋದಕ್ಕೆ ಕೆಲವಷ್ಟು ಜೀವಕ್ರಿಯೆಗಳಿವೆ. ಅದು ಯಾವ್ಯಾವು ಅಂತ ಹೇಳೋಕ್ಕೂ ಮುಂಚೆ ಅದನ್ನೆಲ್ಲ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ ಒಂದು ಫ್ಲೋನಲ್ಲಿ. ಈಗ ಯಾವುದೇ ಒಂದು ಜೀವಂತ ಇರೋದಕ್ಕೆ ಆಹಾರ ಬೇಕು, ಹೌದಾ? ಸೊ ನಮ್ಗಳಿಗೂ ಅಷ್ಟೇ, ತಾಯಿಯ ಗರ್ಭದಲ್ಲಿ ಇದ್ದಾಗಲಿಂದಲೂ ಸಹ ನಮಗೆ ಪೋಷಣೆಯ ಅಗತ್ಯ ಇರುತ್ತೆ, ಆಹಾರದ ಅಗತ್ಯ ಇರುತ್ತೆ. ಸೊ ಆಹಾರ ಯಾಕೆ ಬೇಕು? ಶಕ್ತಿ ಬಿಡುಗಡೆ ಆಗೋದಕ್ಕೆ, ಅಂದರೆ ನಮಗೆ ಶಕ್ತಿ ಬರೋದಕ್ಕೆ, ನಮ್ಮ ಎಲ್ಲ ಈ ಬೇರೆ ಬೇರೆ ಕಾರ್ಯಗಳು ಕರೆಕ್ಟಾಗಿ ನಡೆಯೋದಕ್ಕೆ ಶಕ್ತಿ ಅಗತ್ಯ ಡೆಫಿನೆಟಾಗಿ ಇದ್ದೇ ಇದೆ. ಹಾಗಿದ್ರೆ ನಾವು ಆಹಾರವನ್ನು ಯಾಕೆ ಸೇವಿಸಬೇಕು? ಶಕ್ತಿಗೋಸ್ಕರ. ನಮಗೆ ಶಕ್ತಿ ಬರಬೇಕು, ಹಾಗೆ ನಮ್ಮ ಫಿಸಿಕಲ್ ಡೆವಲಪ್ಮೆಂಟ್, ನಮ್ಮ ದೈಹಿಕ ಬೆಳವಣಿಗೆ ಆಗಬೇಕು, ಬೌದ್ಧಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಇವೆಲ್ಲದಕ್ಕೂ ಸಹ ಏನು ಬೇಕಿದೆ? ಒಂದು ಶಕ್ತಿಯ ಆಕಾರ ಬೇಕು. ಶಕ್ತಿಯ ಆಕಾರ ಯಾವುದು? ಆಹಾರವನ್ನು ನಾವು ಶಕ್ತಿಯ ಆಕಾರ ಅಂತ ಹೇಳ್ತೀವಿ. ಈ ಆಹಾರವನ್ನು ತಗೊಳ್ಳುವಂತಹ ಪ್ರೋಸೆಸ್ಸನ್ನು ಪೋಷಣೆ ಅಂತ ಕರಿತೀವಿ. ಪೋಷಣೆ ಅಂದರೆ ಏನು? ತುಂಬ ನ್ಯೂಟ್ರಿಷಿಯಸ್ ಆಗಿರುವಂತಹ ಫುಡ್ಡನ್ನು ತಗೊಳ್ಳುವಂತಹ ಒಂದು ಪ್ರೋಸೆಸ್ಸನ್ನು ಹೊರಗಡೆಯಿಂದ ನಾವು ತಗೋತೀವಿ. ನಮ್ಮ ದೇಹದ ಒಳಗಡೆ ತುಂಬ ಪೌಷ್ಟಿಕಾಂಶಯುಕ್ತವಾಗಿರುವಂತಹ ಆಹಾರದ ಸೇವನೆಯನ್ನು ಪೋಷಣೆ ಅಂತ ಕರಿತೀವಿ.
ಪೋಷಣೆ ತಂತ್ರಗಳು ಬೇರೆ ಬೇರೆ ರೀತಿಯಾಗಿವೆ, ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ರೀತಿಯಾಗಿರುವಂತಹ ಪೋಷಣಾ ತಂತ್ರವನ್ನು ಫಾಲೋ ಮಾಡ್ತಾ ಹೋಗ್ತವೆ. ಅದ್ರ ಬಗ್ಗೆ ಮುಂದೆ ನಾವು ನೋಡೋಣ. ಆದಷ್ಟು ಎಲ್ಲ ಆಹಾರಗಳು ಕಾರ್ಬನ್ ಬೇಸ್ಡ್ ಇರುತ್ತೆ ಅಥವಾ ಕಾರ್ಬನ್ ಡಾಮಿನೆಂಟ್ ಆಗಿರುತ್ತೆ. ಇದೊಂದು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಷಯ. ನಾವು ತಿನ್ನೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟು, ಪ್ರೋಟೀನ್ಗಳು, ಈ ಫ್ಯಾಟ್ಸು ಇವೆಲ್ಲ ಹೆಚ್ಚಿಗೆ ಇರ್ತವೆ. ಇದ್ರ ಬಗ್ಗೆ ನಾವು ಮತ್ತೆ ಮುಂದೆ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಮೊದಲನೇ ಜೀವಕ್ರಿಯೆ ನಾವೇನು ಹೇಳ್ತೀವಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಹಾಗಿದ್ರೆ ಆಹಾರದಿಂದ, ಅಂದರೆ ಪೋಷಣೆಯಿಂದ ಪ್ರಾರಂಭ ಆಗುತ್ತೆ. ಪೋಷಣೆ ಯಾಕೆ ಬೇಕು? ಒಂದು ಜೀವಿಗೆ ಶಕ್ತಿ ಬರಲು ಪೋಷಣೆ ಅಗತ್ಯ ಇದೆ, ಬೆಳವಣಿಗೆ ಆಗೋದಕ್ಕೆ ಈ ಪೋಷಣೆಯ ಅಗತ್ಯ ಇದೆ. ಓವರಾಲ್ ಡೆವಲಪ್ಮೆಂಟ್, ಫಿಸಿಕಲ್, ಸೈಕಾಲಜಿಕಲ್ ಮತ್ತು ಮೆಂಟಲ್ ಡೆವಲಪ್ಮೆಂಟ್ ಆಗಬೇಕಿದ್ರೆ ಈ ಪೋಷಣೆ ಅಗತ್ಯವಾಗಿ ಬೇಕಿದೆ. ಆಹಾರ ಏನೋ ತಿಂದ್ವಿ, ತಿಂದ ತಕ್ಷಣ ನಮಗೆ ಶಕ್ತಿ ಬಂದುಬಿಡೋದಿಲ್ಲ. ಏನಾಗಬೇಕು ಆಹಾರ? ನಾವು ಆಹಾರವನ್ನು ಯಾವ ರೂಪದಲ್ಲಿ ತಿಂತೀವಿ? ಎಷ್ಟೊಂದು ಬೇರೆ ಬೇರೆ ಥರದ ವೆಜಿಟೇರಿಯನ್ ಫುಡ್ ತಿಂತೀವಿ, ನಾನ್ ವೆಜಿಟೇರಿಯನ್ ಫುಡ್ ತಿಂತಾರೆ ಕೆಲವರು. ಸೊ ಈ ಏನೇ ಆಹಾರ ತೊಗೊಂಡ್ರೂ ಮೇಯ್ನಾಗಿ ಕಾರ್ಬೋಹೈಡ್ರೇಟ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ. ಇದೆಲ್ಲ ನಮ್ಮ ದೇಹದಲ್ಲಿ ಶಕ್ತಿ ಬರೋದಕ್ಕೂ ಮುನ್ನ ಏನಾಗಬೇಕು? ವಿಭಜನೆ ಕ್ರಿಯೆಗೆ ಒಳಪಡಬೇಕು. ವಿಭಜನೆ ಕ್ರಿಯೆ ಅಂದರೆ ಏನು? ಆಹಾರ ನಾವೇನೇನೋ ಪದಾರ್ಥಗಳನ್ನು ತಿಂದಿರ್ತೀವಿ, ಆಹಾರ ಪದಾರ್ಥಗಳನ್ನು, ಅದು ಎಲ್ಲ ಸ್ಮಾಲರ್ ಯೂನಿಟ್ಸ್ ಆಗಿ ಬ್ರೇಕ್ ಆಗ್ತಾ ಹೋಗಬೇಕು. ಸೊ ಆಹಾರ ಪದಾರ್ಥಗಳು ಸಂಕೀರ್ಣವಾಗಿರ್ತವೆ, ಅದನ್ನು ಸಿಂಪ್ಲರ್ ಫಾರ್ಮಿಗೆ ಬ್ರೇಕ್ ಮಾಡಬೇಕು. ಈ ಒಂದು ವ್ಯವಸ್ಥೆ ಯಾರು ಮಾಡ್ತಾರೆ? ಜೀರ್ಣಾಂಗ ವ್ಯವಸ್ಥೆ ಅಥವಾ ಜೀರ್ಣಕ್ರಿಯೆ ಅಥವಾ ಜೀರ್ಣಾಂಗ ವ್ಯೂಹ. ಜೀರ್ಣಾಂಗ ವ್ಯೂಹದಲ್ಲಿ ಸಾಕಷ್ಟು ಅಂಗಗಳು ಕೆಲಸ ನಿರ್ವಹಣೆ ಮಾಡ್ತವೆ. ಈ ಜೀರ್ಣಾಂಗ ವ್ಯೂಹಗಳು ಎಲ್ಲವೂ ಒಟ್ಟಿಗೆ ಏನು ಮಾಡ್ತವೆ? ಒಂದೊಂದೊಂದೊಂದು ಕೆಲಸವನ್ನು ಹಂಚಿಕೆ ಮಾಡ್ಕೊಂಡಿರ್ತವೆ. ಫೈನಲಿ ಏನಾಗುತ್ತೆ? ನಾವು ತಿನ್ನಂತಹ ಆಹಾರಗಳೆಲ್ಲ ಬ್ರೇಕ್ ಡೌನ್ ಆಗಿಬಿಟ್ಟು ಸಿಂಪ್ಲರ್ ಫಾರ್ಮಿಗೆ ಕನ್ವರ್ಟ್ ಆಗ್ತವೆ. ನಾವು ತಿಂದಿರುವಂತಹ ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತವೆ, ಹಾಗೆ ಪ್ರೋಟೀನ್ಸ್ಗಳು ಅಮೈನೋ ಆ್ಯಸಿಡ್ಗಳಾಗಿ ಕನ್ವರ್ಟ್ ಆಗ್ತವೆ, ಫ್ಯಾಟ್ಸ್ ಎಲ್ಲ ಫ್ಯಾಟಿ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರೋಸೆಸ್ಸು. ಇಲ್ಲಿ ಸಾಕಷ್ಟು ಕೆಮಿಕಲ್ ರಿಯಾಕ್ಷನ್ಸ್ನ ನಾವು ನೋಡ್ತೀವಿ ಮಕ್ಕಳೇ. ಸಾಕಷ್ಟು ರಾಸಾಯನಿಕ ಕ್ರಿಯೆಗಳು ಇಲ್ಲಿ ನಡೀತಾ ಇರ್ತವೆ ನಮ್ಮ ದೇಹದಲ್ಲಿ. ಪ್ರತಿ ಘಳಿಗೆಯು, ಪ್ರತಿ ಸೆಕೆಂಡೂ ಎಷ್ಟೋ ಸಾವಿರಾರು ಲಕ್ಷಾಂತರ ರಾಸಾಯನಿಕ ಕ್ರಿಯೆಗಳು ನಡೀತಾ ಇರ್ತವೆ. ಈ ಎಲ್ಲ ರಾಸಾಯನಿಕ ಕ್ರಿಯೆಗಳು ತುಂಬ ಕರೆಕ್ಟಾಗಿ ನಡೆಯೋದಕ್ಕೇ ನಾವು ಆರೋಗ್ಯವಾಗಿರೋದು. ಈ ಜೀರ್ಣಕ್ರಿಯೆ ನಡಿಬೇಕಿದ್ರೂ ಅಷ್ಟೇ ಎಷ್ಟೊಂದು ಎಲ್ಲ ರಾಸಾಯನಿಕ ಕ್ರಿಯೆಗಳು ನಡೀತಾ ಇರ್ತವೆ. ವಿಭಜನೆ ಕ್ರಿಯೆ ತುಂಬ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸುತ್ತೆ. ಅಷ್ಟೇ ಅಲ್ಲ, ಆಹಾರ ಜೀರ್ಣ ಆಗಬೇಕಿದ್ರೆ ಎಷ್ಟೊಂದು ಕಿಣ್ವಗಳು ಸಹ ಪಾತ್ರವನ್ನು ವಹಿಸ್ತವೆ. ನೋಡ್ತಾ ಹೋಗೋಣ ಆ ಪಾಠ ಬಂದಾಗ. ಯಾವ ಅಂಗ ಏನನ್ನು ಸ್ರವಿಸುತ್ತೆ, ಯಾವೆಲ್ಲ ಎನ್ಸೈಮ್ಸು, ಯಾವೆಲ್ಲ ಕಿಣ್ವಗಳು ಆಹಾರದ ಮೇಲೆ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡ್ತವೆ. ಕೆಲವೊಂದು ಕಾರ್ಬೋಹೈಡ್ರೇಟ್ಗಳನ್ನು ಬ್ರೇಕ್ ಮಾಡಿ ಗ್ಲೂಕೋಸನ್ನಾಗಿ ಪರಿವರ್ತಿಸೋದ್ರಲ್ಲಿ ನಿಪುಣರಿರ್ತವೆ. ಕೆಲವೊಂದು ಕಿಣ್ವಗಳು ಪ್ರೋಟೀನ್ಗಳನ್ನು ಬ್ರೇಕ್ ಮಾಡೋದರಲ್ಲಿ ತುಂಬ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸ್ತವೆ. ಇದೇ ರೀತಿ ಇನ್ನು ನಾವು ನೋಡ್ತಾ ಹೋಗೋಣ ಸ್ರವಿಕೆಗಳು ಹಾಗೂ ಅವುಗಳ ಕೆಲಸ ಕಾರ್ಯವೈಖರಿನ ನೋಡ್ತಾ ಹೋಗೋಣ. ಇನ್ನು ಆಹಾರ ಏನೋ ಜೀರ್ಣ ಆಯಿತು, ಸ್ಮಾಲರ್ ಯೂನಿಟ್ಸ್ ಆಗಿ ಬ್ರೇಕ್ ಆಯಿತು. ಸೊ ಬ್ರೇಕ್ ಆಗಿದ್ದು ಏನಾಗಬೇಕು? ಅಬ್ಸಾರ್ಪ್ಷನ್ ಆಗಬೇಕು. ಅಬ್ಸಾರ್ಪ್ಷನ್ ಆಗಿ ಅಲ್ಲಿಗೂ ನಮಗೆ ಆ್ಯಕ್ಚುಲಿ ಊಟ ಮಾಡಿದ್ರ ಉದ್ದೇಶ ಏನು? ಶಕ್ತಿ ಬರಬೇಕು ಅನ್ನೋದು. ಜೀರ್ಣ ಆಯಿತು ನಿಜ ಆಹಾರ, ಆದರೆ ಇನ್ನೂ ಶಕ್ತಿ ಬಿಡುಗಡೆ ಆಗಿಲ್ಲ. ಶಕ್ತಿ ಬಿಡುಗಡೆ ಆಗಬೇಕಿದ್ರೆ ಇನ್ನೊಂದು ತುಂಬ ಪ್ರಮುಖವಾಗಿರುವಂತಹ ಜೀವಕ್ರಿಯೆ ನಡಿಬೇಕು, ಉಸಿರಾಟ ಕ್ರಿಯೆ. ಉಸಿರಾಟ ಕ್ರಿಯೆಯಲ್ಲಿ ಶಕ್ತಿ ಬರುತ್ತಾ? ಖಂಡಿತ ಹೌದು. ಹೇಗೆ? ನಾವು ತಿನ್ನಂತಹ ಆಹಾರಗಳೆಲ್ಲ ಏನಾಗಬೇಕು? ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂತಹ ರಾಸಾಯನಿಕ ಕ್ರಿಯೆ ನಡೆಯುತ್ತೆ, ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ನಡೆಯುತ್ತೆ. ಆಹಾರಗಳೆಲ್ಲ ಸಣ್ಣದಾಗಿ ಬ್ರೇಕ್ ಡೌನ್ ಆಗಿದೆ, ಅದೇನಾಗಬೇಕು? ಆಕ್ಸಿಜನ್ ಜೊತೆಗೆ ಸೇರ್ಕೋಬೇಕು. ಆಕ್ಸಿಜನ್ ಒಟ್ಟಿಗೆ ಸೇರಿಕೊಂಡಾಗ ಅದು ಬ್ರೇಕ್ ಆಗಿ ಆಹಾರ ಪದಾರ್ಥಗಳು ಸಣ್ಣ ಯೂನಿಟ್ಸ್ ಆಗಿದೆ ಅಲ್ವಾ ಈಗ ಆಹಾರ ಪದಾರ್ಥಗಳೆಲ್ಲ, ಅದೆಲ್ಲ ಏನಾಗುತ್ತೆ? ಆಕ್ಸಿಜನ್ ಜೊತೆಗೆ ಸೇರಿಕೊಂಡು ಎನರ್ಜಿಯನ್ನು, ಶಕ್ತಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಇನ್ ದ ಫಾರ್ಮ್ ಆಫ್ ATP ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ಉಸಿರಾಟ ಕ್ರಿಯೆ, ನಾವು ಹೊರಗಡೆಯಿಂದ ಆಕ್ಸಿಜನನ್ನು ದೇಹದ ಒಳಗಡೆ ತಗೊಳ್ಳುವಂತಹ ಕ್ರಿಯೆ. ಈ ಕ್ರಿಯೆಯಲ್ಲಿ ಏನಾಗುತ್ತೆ? ಸಣ್ಣದಾಗಿ ವಿಭಜನೆಗೊಂಡಿರುವಂತಹ ಆಹಾರದ ಪದಾರ್ಥಗಳು, ಈ ಮಾಲಿಕ್ಯೂಲ್ಸ್ ಎಲ್ಲ ಬ್ರೇಕ್ ಆಗಬೇಕು. ಬ್ರೇಕ್ ಆಗಿ ಶಕ್ತಿಯನ್ನು, ಎನರ್ಜಿಯನ್ನು ಬಿಡುಗಡೆ ಮಾಡಬೇಕು. ಈ ಒಂದು ಪ್ರೋಸೆಸ್ಸು ಉಸಿರಾಟ ಕ್ರಿಯೆ ಅಂತ ನಾವು ಕರಿತೀವಿ. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ಉಸಿರಾಟ ಕ್ರಿಯೆಯಿಂದ ಏನಾಯಿತು? ಸಾಕಷ್ಟು ಪ್ರಮಾಣದಲ್ಲಿ ಶಕ್ತಿ ಬಿಡುಗಡೆ ಆಯಿತು. ಆ ಶಕ್ತಿಯಿಂದ ಸಾಕಷ್ಟು ಎಲ್ಲ ಬೇರೆ ಬೇರೆ ಪ್ರೋಸೆಸ್ ಏನೇ ನಮ್ಮ ದೇಹದಲ್ಲಿ ನಡಿಬೇಕಿರುತ್ತೆ, ರಿಪೇರು, ಮೇಂಟೆನೆನ್ಸು ಇವೆಲ್ಲ ನಡೀತಾ ಇರುತ್ತೆ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಏನು? ಈ ಆಹಾರ ಹಾಗೂ ಆಕ್ಸಿಜನ್ನು
ದೇಹದ ಎಲ್ಲ ಕೋಶಗಳಿಗೂ ತಲುಪಬೇಕು, ಹೌದು ತಾನೇ? ಎಲ್ಲೋ ಒಂದು ಕಡೆ ಅಷ್ಟೇ ಆಹಾರ ನಾವು ಈ ಜೀರ್ಣಾಂಗ ವ್ಯೂಹದಲ್ಲಿ ಆಹಾರ ಎಲ್ಲ ಆಯಿತು, ಜೀರ್ಣ ಆಯಿತು, ಸಣ್ಣ ಸಣ್ಣ ಮಾಲಿಕ್ಯೂಲ್ಸ್ ಸಣ್ಣ ಸಣ್ಣದಾಗಿ ಯೂನಿಟ್ಸ್ ಆಗಿ ಬ್ರೇಕ್ ಡೌನ್ ಆಯಿತು, ಉಸಿರಾಟ ಕ್ರಿಯೆ ನಡೆಯೋದು, ಅದಕ್ಕೆ ಅದರದ್ದೇ ಆದ ನಿರ್ದಿಷ್ಟವಾಗಿರುವಂತಹ ಅಂಗಗಳಿವೆ. ಆದರೆ ಬ್ರೈನಿಗೆ ತಲುಪಬೇಕಲ್ವ ಆಹಾರ, ಆಕ್ಸಿಜನ್ನು ಬ್ರೈನ್ಗೆ ತಲುಪಬೇಕು, ನಮ್ಮ ಪಾದಗಳಿಗೆ ತಲುಪಬೇಕು, ಕೈ ಬೆರಳುಗಳಿಗೆ ತಲುಪಬೇಕು, ದೇಹದಲ್ಲಿರುವಂತಹ ಎಲ್ಲ ಕೋಶಗಳಿಗೂ ಅಗತ್ಯವಾಗಿ ಬೇಕಿರುತ್ತೆ. ಅದನ್ನು ಮಾಡೋರು ಯಾರು? ಎಲ್ಲ ಕಡೆ ಸಾಗಿಸೋದಕ್ಕೆ ಇನ್ನೊಂದು ವ್ಯವಸ್ಥೆ ಬೇಕಿದೆ, ಅದನ್ನು ಸಾಗಾಣಿಕಾ ವ್ಯವಸ್ಥೆ ಅಂತ ಹೇಳ್ತೀವಿ. ಸಾಗಾಣಿಕಾ ವ್ಯೂಹ ಅಥವಾ ಸಾಗಾಣಿಕಾ ವ್ಯವಸ್ಥೆ. ಸೊ ರಕ್ತದ ರೂಪದಲ್ಲಿ ಎಲ್ಲ ಕಡೆ ಏನು ಸರಬರಾಜಾಗತ್ತೆ? ಆಹಾರ ಪದಾರ್ಥಗಳು, ಆಕ್ಸಿಜನ್ನು ಎಲ್ಲ ಕಡೆನೂ ತಲುಪುತ್ತೆ. ಪ್ರತಿಯೊಂದು ಕೋಶಕ್ಕೂ ತಲುಪಿಸುವಂತಹ ಕೆಲಸ ಯಾರು ಮಾಡ್ತಾರೆ? ಈ ಸಾಗಾಣಿಕಾ ವ್ಯವಸ್ಥೆ ಮಾಡುತ್ತೆ. ಇದು ಇನ್ನೊಂದು ಪ್ರಮುಖವಾಗಿರುವಂತಹ ಜೀವಕ್ರಿಯೆ. ಇನ್ನು ಇಷ್ಟೆಲ್ಲ ಜೀವಕ್ರಿಯೆಗಳು ನಡೆಯುವಾಗ ಎಷ್ಟೊಂದು ಪ್ರಮಾಣದಲ್ಲಿ ತ್ಯಾಜ್ಯ, ದೇಹಕ್ಕೆ ಬೇಡದಲ್ಲೇ ಇರುವಂತಹ ವಸ್ತುಗಳು ಜನರೇಟ್ ಆಗುತ್ತೆ. ಈ ತ್ಯಾಜ್ಯ ಘನರೂಪದಲ್ಲಿರಬಹುದು ಅಥವಾ ದ್ರವ ರೂಪದಲ್ಲಿರುತ್ತೆ, ಇಲ್ಲಾಂದರೆ ಗೇಷಿಯಸ್ ರೂಪದಲ್ಲಿ ಅನಿಲ ರೂಪದಲ್ಲೂ ಸಹ ಎಷ್ಟೊಂದು ಪ್ರಮಾಣದ ವೇಸ್ಟ್ ಪ್ರಾಡಕ್ಟ್ಸು, ತ್ಯಾಜ್ಯ ವಸ್ತುಗಳು ಬಿಡುಗಡೆ ಆಗ್ತಾ ಇರ್ತವೆ. ಇದು ದೇಹದಲ್ಲಿ ಹಾಗೆ ಉಳ್ಕೊಂಡ್ರೆ ಪಾಯ್ಸನಸ್ ಆಗಿಬಿಡುತ್ತೆ ದೇಹ. ಸೊ ಏನಾಗಬೇಕು? ಅದು ಜನ್ರೇಟ್ ಆಗ್ತಿದ್ದಂಗೆ ದೇಹದಿಂದ ಹೊರಗಡೆ ಹೋಗಬೇಕು. ಅನಿಲ ರೂಪದಲ್ಲಾದರೂ ಹೊರಗೆ ಹೋಗಬೇಕು, ದ್ರವ ರೂಪದಲ್ಲಿ, ಘನ ರೂಪದಲ್ಲಿ ಏನಾಗಬೇಕು? ನಮ್ಮ ದೇಹದಿಂದ ಹೊರಗಡೆ ಹೋಗಬೇಕು. ತುಂಬ ಇಂಪಾರ್ಟೆಂಟ್ ಪ್ರೋಸೆಸ್ ಇದು. ಯಾಕಂದರೆ ತ್ಯಾಜ್ಯಗಳು ಹಾಗೆ ದೇಹದಲ್ಲಿ ಕುತ್ಕೊಂಡ್ಬಿಟ್ರೆ ಪಾಯ್ಸನಸ್ ಆಗಿಬಿಡತ್ತೆ. ಈ ಮಾಡಿದಂತಹ ಯಾವ ಕೆಲಸಗಳು ಉಪಯೋಗಕ್ಕೆ ಬರ್ದಲೇ ಇರೋ ಹಾಗಾಗ್ಬಿಡತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರೋ ಪ್ರೋಸೆಸ್ ಯಾವುದು? ವಿಸರ್ಜನೆ. ಸೊ ಇಷ್ಟೆಲ್ಲ ತುಂಬ ಪ್ರಮುಖವಾಗಿರುವಂತಹ ಜೀವಕ್ರಿಯೆಗಳ ಬಗ್ಗೆ ನಮಗೆ ಕಲ್ತ್ಕೊಳ್ಳೋಕ್ಕಿದೆ ಮಕ್ಕಳೇ. ಇಲ್ಲಿ ಇನ್ನೊಂದು ವಿಷಯ ಗಮನದಲ್ಲಿರಲಿ ನಿಮಗೆ. ಇವೆಲ್ಲವನ್ನು ನಾವು ಪ್ರಾಣಿಗಳಿಗೆ, ಅಂದರೆ ಮುಖ್ಯವಾಗಿ ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್, ಮಾನವರನ್ನು ಕೇಂದ್ರವಾಗಿ ಇಟ್ಕೊಂಡು ನಾವು ಕಲಿತೀವಿ. ಜೊತೆಗೆ ಪ್ಯಾರಲಲ್ ಆಗಿ ಸಸ್ಯಗಳಲ್ಲಿ ಹೇಗಾಗತ್ತೆ, ಸಸ್ಯಗಳಲ್ಲಿ ಪೋಷಣೆ ಹೇಗೆ, ಸಸ್ಯಗಳಲ್ಲಿ ಉಸಿರಾಟ ಅಥವಾ ಸಾಗಾಣಿಕೆ ಹೇಗೆ, ಸಸ್ಯಗಳಲ್ಲಿ ವಿಸರ್ಜನೆ ಹೇಗೆ, ಇವುಗಳ ಬಗ್ಗೆನೂ ಸಹ ನಾವು ಅಂದರೆ ಪ್ಯಾರಲಲ್ ಆಗಿ ನೋಡ್ತಾ ಹೋಗ್ತೀವಿ. ನಿಮಗೆ ಇನ್ನೊಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗಬಹುದು. ಇದೆಲ್ಲ ಹೌದು, ಪ್ರಾಣಿಗಳಲ್ಲಿ, ಮಾನವರಲ್ಲಿ, ಸಸ್ಯಗಳಲ್ಲಿ ಇವೆಲ್ಲ ಕ್ರಿಯೆಗಳಿವೆ, ಸಾಕಷ್ಟು ಕ್ರಿಯೆಗಳಿವೆ. ಸಸ್ಯಗಳಲ್ಲಿ ಸ್ವಲ್ಪ ಬೇರೆ ರೀತಿಯಾಗಿರುತ್ತೆ, ಮಾನವರಲ್ಲಿ ಇನ್ನೊಂಚೂರು ಸಂಕೀರ್ಣವಾಗಿ ಇರುತ್ತೆ. ಆದರೆ ಈ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್, ಏಕಕೋಶೀಯ ಜೀವಿಗಳ ಕಥೆ ಏನು ಅಂತ ನಿಮಗೊಂದು ಪ್ರಶ್ನೆ ಬರುತ್ತೆ. ಇರೋದೇ ಒಂದೇ ಒಂದು ಕೋಶ, ಆ ಒಂದು ಕೋಶದಲ್ಲಿ ಪೋಷಣೆಗೆ ಸಂಬಂಧಪಟ್ಟಂತೆ, ಜೀರ್ಣಕ್ಕೆ, ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆಯಾಗಿ ಏನಾದರೂ ವ್ಯವಸ್ಥೆ ಇದೆಯಾ ಅಂತ ಪ್ರಶ್ನೆ ಬರುತ್ತೆ ನಮಗೆ. ಈ ಏಕಕೋಶೀಯ ಜೀವಿಗಳಲ್ಲಿ ವಿಸರಣೆ ಮೂಲಕನೇ ಈ ಎಲ್ಲ ಕೆಲಸಗಳು ನಡೀತವೆ. ವಿಸರಣೆ ಮೂಲಕ ಏನಾಗತ್ತೆ? ಆಹಾರ ಒಳಗಡೆ ತಗೋತವೆ ಈ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸು. ವಿಸರಣೆ ಮೂಲಕನೇ ಏನಾಗುತ್ತೆ? ಆಕ್ಸಿಜನ್ನು ಅಥವಾ ಅವಕ್ಕೆ ಏನೇನು ಅಗತ್ಯವಾಗಿದೆ ಆ ಗ್ಯಾಸಸ್ನ ಒಳಗೆ ತೊಗೊಳ್ಳೋದು, ಹೊರಗೆ ಹಾಕೋದು ಕೆಲಸ ಮಾಡ್ತಿರ್ತವೆ. ಎಲ್ಲ ಕೆಲಸಗಳು, ವಿಸರ್ಜನೆ ಕೆಲಸ ಇರಬಹುದು, ಸಾಗಾಣಿಕೆ ಕೆಲಸ ಇರಬಹುದು, ಎಲ್ಲ ಕೆಲಸಗಳು ಒಂದೇ ಒಂದು ಕೋಶ ನಿರ್ವಹಣೆ ಮಾಡುತ್ತೆ. ಯಾವುದ್ರ ಮೂಲಕ? ವಿಸರಣೆ ಮೂಲಕನೇ ಮಾಡುತ್ತೆ. ಹೇಗೆ ಸಾಧ್ಯ? ಇಷ್ಟು ಸಿಂಪಲ್ ಆಗಿರೋ ಪ್ರೋಸೆಸ್ಸಿಂದ ಹೇಗೆ ಸಾಧ್ಯ ಅಂದರೆ, ಏಕಕೋಶಿ ಜೀವಿಗಳು ಇರೋದೇ ಒಂದೇ ಒಂದು ಕೋಶ. ಆ ಒಂದು ಕೋಶ ಏನು? ಎನ್ವೈರ್ನ್ಮೆಂಟಿಗೆ ಕಂಪ್ಲೀಟಾಗಿ ಎಕ್ಸ್ಪೋಸ್ ಆಗಿರುತ್ತೆ, ಹೊರಗಿನ ವಾತಾವರಣಕ್ಕೆ ಅದರ ಮೇಲ್ಮೈ ತೆರ್ಕೊಂಡಿರುತ್ತೆ. ಸಂಪೂರ್ಣವಾಗಿ ಹೊರಗಡೆ ಎನ್ವೈರ್ನ್ಮೆಂಟ್ ಜೊತೆಗೇ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ಕೇವಲ ವಿಸರಣೆ ಮೂಲಕನೇ ಈ ಎಲ್ಲ ಪ್ರೋಸೆಸ್ಸು ಸಾಧ್ಯ ಆಗುತ್ತೆ. ಆದರೆ ದೇಹ ಸಂಕೀರ್ಣ ಆಗ್ತಾ ಹೋದ ಹಾಗೆ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸಲ್ಲಿ ಈ ಪ್ರೋಸೆಸ್ಸು ಸಾಲೋದಿಲ್ಲ. ಯಾಕೆಂದರೆ ಮಾನವರಂತಹ ತುಂಬ ಕಾಂಪ್ಲೆಕ್ಸ್ ಆಗಿರುವಂತಹ ಆರ್ಗ್ಯಾನಿಸಮ್ಸಲ್ಲಿ ಎಷ್ಟೋ ಮಿಲಿಯನ್ ಟ್ರಿಲಿಯನ್ ಗಟ್ಟಲೆ ಕೋಶಗಳಿವೆ. ಎಲ್ಲ ಕೋಶಗಳು ಹೊರಗಿನ ಅಟ್ಮಾಸ್ಫಿಯರ್ಗೆ ತೆರೆದುಕೊಂಡಿಲ್ಲ. ಹಾಗಾಗಿ ವಿಸರಣೆ ಒಂದರಿಂದಲೇ ಇವೆಲ್ಲ ಪ್ರೋಸೆಸ್ಸು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಂಕೀರ್ಣ ಆಗ್ತಾ ಹೋದ ಹಾಗೆ, ದೇಹ ಸಂಕೀರ್ಣ ಆಗ್ತಾ ಹೋದ ಹಾಗೆ ಬೇರೆ ಬೇರೆ ಪ್ರೋಸೆಸ್ ಬೇಕಾಗತ್ತೆ. ಈ ಎಲ್ಲ ಒಂದೊಂದು ಪ್ರೋಸೆಸ್ ನಡೆಯೋದಕ್ಕೂ ಅದರದ್ದೇ ಆದಂತಹ ನಿರ್ದಿಷ್ಟವಾಗಿರುವಂತಹ ಆರ್ಗನ್ಸು ಕೆಲಸ ಮಾಡಬೇಕಿರುತ್ತೆ, ನಿರ್ದಿಷ್ಟವಾಗಿರುವಂತಹ ಪ್ರೋಸೆಸಸ್ಸಲ್ಲಿ ಕೆಲಸ ಮಾಡಬೇಕಿರುತ್ತೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ನೆಕ್ಸ್ಟ್ ನೋಡ್ತಾ ಹೋಗೋಣ. ಪೋಷಣೆ ಅಂದರೆ ಏನು? ಪೋಷಣೆಯಲ್ಲಿ ಯಾವ್ಯಾವ ಥರ ಇದೆ? ಸಸ್ಯಗಳಲ್ಲಿ ಪೋಷಣೆ ಹೇಗೆ ನಡೆಯುತ್ತೆ? ಮಾನವರಲ್ಲಿ ಯಾವ ಥರ? ಇದನ್ನು ನಾವು ನೋಡ್ತಾ ಹೋಗೋಣ.
ನೀವು ಈ ಪೋಷಣೆ, ಜೀರ್ಣಾಂಗ ವ್ಯವಸ್ಥೆ, ಉಸಿರಾಟ ಇವುಗಳ ಬಗ್ಗೆ ಲೋವರ್ ಕ್ಲಾಸಸ್ಸಲ್ಲಿ ಕಲ್ತಿದ್ದೀರಿ, ಜ್ಞಾಪಕ ಮಾಡ್ಕೊಳ್ಳಿ. ಸೊ ಮೊಟ್ಟ ಮೊದಲನೇದಾಗಿರುವಂತಹ ಜೀವಕ್ರಿಯೆ ಯಾವುದು? ಪೋಷಣೆ. ಪೋಷಣೆಯನ್ನು ನಾವು ಹೇಗೆ ಡಿಫೈನ್ ಮಾಡಬಹುದು? ಪೋಷಣೆ ಅಂದರೆ ಒಂದು ಶಕ್ತಿಯ ಆಕಾರವು, ಒಂದು ಶಕ್ತಿಯ ಆಕಾರ. ಯಾವುದು ಶಕ್ತಿಯ ಆಕಾರ? ನಾವು ನಮ್ಮ ಪೋಷಣೆಗೆ ಬಳಕೆ ಮಾಡುವಂತಹ ಶಕ್ತಿಯ ಆಕಾರ ಯಾವುದು? ಆಹಾರ. ಆಹಾರವನ್ನು ನಾವಿಲ್ಲಿ ಶಕ್ತಿಯ ಆಕಾರ ಅಂತ ಹೇಳ್ತೀವಿ. ಆಹಾರ ಜೀವಿಯ ದೇಹದ ಹೊರಗಿನಿಂದ ಒಳಗೆ, ದೇಹದ ಒಳಗೆ ವರ್ಗಾವಣೆಯಾಗುವ ಪ್ರಕ್ರಿಯೆಯನ್ನು ಪೋಷಣೆ ಅಂತ ಹೇಳ್ಬೋದಾ? ಪ್ರಕ್ರಿಯೆಯನ್ನು ಪೋಷಣೆ ಎನ್ನುತ್ತೇವೆ. ಹೌದು ತಾನೆ? ಶಕ್ತಿಯ ಆಕಾರವು ಆಹಾರ ಜೀವಿಯ ದೇಹದ ಹೊರಗಡೆ ಇರುವಂತಹ ಸೋರ್ಸಸ್ನ ಬಳಕೆ ಮಾಡಿಕೊಂಡು ಅಥವಾ ಹೊರಗಡೆ ಇರುವಂತಹ ರೆಡಿ ಫುಡ್ಡನ್ನು ನಾವು ಒಳಗಡೆ ಹಾಕೊಳ್ಳುವಂತಹ ಪ್ರೋಸೆಸ್ಸು, ಈ ಪ್ರಕ್ರಿಯೆನ ನಾವು ಪೋಷಣೆ ಅಂತ ಹೇಳ್ತೀವಿ. ಪೋಷಣೆ ಯಾಕೆ ಅಗತ್ಯವಾಗಿದೆ? ತುಂಬ ಇಂಪಾರ್ಟೆಂಟ್. ಬೆಳವಣಿಗೆಗೆ ಇದು ಒಂದು ಶಕ್ತಿಯ ಆಕಾರ, ಶಕ್ತಿಯನ್ನು ಒದಗಿಸುತ್ತದೆ ದೇಹಕ್ಕೆ. ಶಕ್ತಿ ಯಾಕೆ ಬೇಕು? ಈ ರಿಪೇರ್ ಮತ್ತು ಮೇಂಟೆನೆನ್ಸ್ಗೆ ಬೇಕು. ಸೊ ಕೋಶಗಳಲ್ಲಿ ಬೆಳವಣಿಗೆಗೆ ಬೇಕು, ನಮ್ಮ ಬೆಳವಣಿಗೆಗೆ. ಎಂಥ ಬೆಳವಣಿಗೆ? ದೈಹಿಕ, ಬೌದ್ಧಿಕ ಹಾಗೂ ಮಾನಸಿಕ ಎಲ್ಲ ಬೆಳವಣಿಗೆಗೆ ಬೇಕಿರುತ್ತೆ. ಇನ್ನು ಪೋಷಣೆಯಲ್ಲಿ ತುಂಬ ಮುಖ್ಯವಾಗಿರುವಂಥ ಒಂದು ವಿಚಾರ, ಬಹುತೇಕ ಆಹಾರದ ಆಕಾರಗಳು ಕಾರ್ಬನ್ ಆಧಾರಿತವಾಗಿವೆ. ಬಹುತೇಕ ಈ ಆಹಾರದ ಈ ಆಕಾರಗಳು ಕಾರ್ಬನ್ ಆಧಾರಿತವಾಗಿವೆ. ಯಾಕಂದರೆ ಭೂಮಿಯ ಮೇಲಿನ ಜೀವವು ಕಾರ್ಬನ್ನಿಂದಾದ ಅಣುಗಳನ್ನು ಆಧರಿಸಿದೆ. ಹಾಗಾಗಿ ಬಹುತೇಕ ಆಹಾರದ ಆಕಾರಗಳು ಸಹ ಕಾರ್ಬನ್ ಆಧಾರಿತವಾಗಿವೆ. ಇನ್ನು ಈ ಪೋಷಣೆಗೆ ಸಂಬಂಧಪಟ್ಟಂತೆ 2 ಥರ ಪೋಷಣೆಯನ್ನು ನಾವು ನೋಡಬಹುದು. ಮುಖ್ಯವಾಗಿ 2 ಥರದ ಪೋಷಣೆ ಇದೆ. ಒಂದು ಸ್ವಪೋಷಕ ಪೋಷಣೆ, ಇನ್ನೊಂದು ಪರಪೋಷಕ ಪೋಷಣೆ ಅಂತ. ಪೋಷಣೆಯಲ್ಲಿ 2 ಥರ. ಯಾವ್ದ್ಯಾವುದು? ಸ್ವಪೋಷಕ ಪೋಷಣೆ, ಇನ್ನೊಂದು ಯಾವುದು? ಪರಪೋಷಕ ಪೋಷಣೆ. ಏನು ಸ್ವಪೋಷಕ ಅಂದರೆ? ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುವಂತಹ ಪ್ರೋಸೆಸ್ ಇದು. ಹೌದಾ? ಸ್ವಪೋಷಕ ಹೆಸರೇ ಹೇಳ್ತಾ ಇದೆ, ಸ್ವಂತ ತಮ್ಮಷ್ಟಕ್ಕೆ ತಾವೇ ಆಹಾರವನ್ನು ತಯಾರು ಮಾಡಿಕೊಳ್ಳುವಂತಹ ಜೀವಿಗಳನ್ನು ಸ್ವಪೋಷಕಗಳು ಅಂತ ಹೇಳ್ತೀವಿ.
ಜೀವಿಗಳು ತಮ್ಮ ಆಹಾರವನ್ನು, ಕಾಣಿಸ್ತದಲ್ಲ ನಿಮಗೆ, ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನ ಅಥವಾ ತಯಾರಿಸಿಕೊಳ್ಳುವ ಪ್ರಕ್ರಿಯೆ. ಇದನ್ನು ಸ್ವಪೋಷಕ ಪೋಷಣೆ ಅಂತ ಹೇಳ್ತೀವಿ. ಉದಾಹರಣೆಗೆ ಹಸಿರು ಸಸ್ಯಗಳು, ಹಸಿರು ಸಸ್ಯಗಳು ಸ್ವಪೋಷಕಗಳು. ಹಾಗೆ ಕೆಲವು ಬ್ಯಾಕ್ಟೀರಿಯಾಗಳು, ಸಹ ಸ್ವಪೋಷಕಗಳಾಗಿವೆ. ಇನ್ನು ಪರಪೋಷಕ ಪೋಷಣೆ ಡೆಫಿನಿಷನ್ ನೀವೇ ಬರಿತೀರಿ ಅಂತ ಅಂದ್ಕೊಂಡಿದ್ದೀನಿ. ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋಕ್ಕಾಗೋದಿಲ್ಲ, ಹಾಗಾಗಿ ರೆಡಿ ಫುಡ್ಡನ್ನು ಹೊರಗಡೆಯಿಂದ ಪಡ್ಕೋತವೆ. ಅಂದರೆ ಈ ಪರಪೋಷಕಗಳು ಕೂಡ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಸ್ವಪೋಷಕಗಳ ಮೇಲೇ ಅವಲಂಬಿತವಾಗಿವೆ. ಹೌದು ತಾನೆ? ಸೊ ಇದು ಡೆಫಿನಿಷನ್ ಬರಿತೀರಿ ನೀವೇ. ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋದು ಸಾಧ್ಯವಿಲ್ಲ, ಹಾಗಾಗಿ ಇನ್ನಿತರೆ ಜೀವಿಗಳ ಮೇಲೆ ಆಹಾರಕ್ಕಾಗಿ ಅವಲಂಬಿತವಾಗಿರುವಂತಹ ಜೀವಿಗಳನ್ನು ಪರಪೋಷಕಗಳು ಅಂತ ಹೇಳ್ತೀವಿ. ಅಥವಾ ಇನ್ನಿತರ ಜೀವಿಗಳ ಮೇಲೆ ಇನ್ನಿತರ ಜೀವಿಗಳ ಮೇಲೆ ಅವಲಂಬಿತವಾಗಿರುವಂತಹ ಈ ಒಂದು ಪ್ರಕ್ರಿಯೆಯನ್ನು ಪರಪೋಷಕ ಪೋಷಣೆ ಅಂತ ನಾವು ಹೇಳ್ತೀವಿ. ಉದಾಹರಣೆ ಇದಕ್ಕೆ ಮಾನವರು ಅಥವಾ ಪ್ರಾಣಿಗಳು, ಶಿಲೀಂಧ್ರಗಳು, ಹಕ್ಕಿಗಳು, ಕೀಟಗಳು ಇವನ್ನೆಲ್ಲ ಹೇಳ್ಬೋದು. ಇವೆಲ್ಲ ಪರಪೋಷಕ ಪೋಷಣೆಗೆ ಸೇರ್ತವೆ. ನೆಕ್ಸ್ಟ್ ನೋಡೋಣ, ಸ್ವಪೋಷಕ ಪೋಷಣೆಗೆ ಸಂಬಂಧಪಟ್ಟಂತೆ ಅಂದರೆ ಸಸ್ಯಗಳು, ಹಸಿರು ಸಸ್ಯಗಳು ಸ್ವಪೋಷಕಗಳು, ಇವು ಹೇಗೆ ಆಹಾರವನ್ನು ತಯಾರು ಮಾಡ್ಕೋತವೆ, ಸ್ವಪೋಷಕ ಪೋಷಣೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಹಂತ ಹಂತವಾಗಿ ವಿವರಿಸಿದ್ದಾರೆ. ಅದನ್ನು ಬ್ರೀಫಾಗಿ ನಾನು ಹೇಳ್ತಾ ಹೋಗ್ತೀನಿ, ನೋಡೋಣ. ಸಸ್ಯಗಳು ಹೇಗೆ ಆಹಾರವನ್ನು ತಯಾರು ಮಾಡ್ಕೋತವೆ? ತುಂಬ ಸಿಂಪಲ್. ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಇದ್ರ ಬಗ್ಗೆ ನೀವು ಲೋವರ್ ಕ್ಲಾಸಸ್ಸಲ್ಲಿ ಓದಿದ್ದೀರಿ, ಸಾಕಷ್ಟು ಸತಿ ಓದಿದ್ದೀರಿ. ಇದ್ರ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿರೋ ಜ್ಞಾನ ಇದೆ ಅಂತ ನಾನು ಭಾವಿಸಿದ್ದೀನಿ. ಈ ಪೋಷಣೆ ಸ್ವಪೋಷಕ ಪೋಷಣೆ ಇರಬಹುದು ಅಥವಾ ಪರಪೋಷಕ ಪೋಷಣೆ ಇರಬಹುದು. ಈ ಆಹಾರ ಅಂದರೆ ಜೀವಿಗಳನ್ನು ಆಧರಿಸಿದೆ. ಒಂದೊಂದು ಜೀವಿ ಒಂದೊಂದು ಥರದ ಆಹಾರವನ್ನು ತಗೊಳುತ್ತೆ. ಕೆಲವೊಂದು ಆಹಾರ ಪದಾರ್ಥಗಳು ತುಂಬ ಸಿಂಪಲ್ ಆಗಿರೋದಿರಬಹುದು, ಅಂದರೆ ಆ ಜೀವಿಯ ಮೇಲೆ ಡಿಪೆಂಡ್ ಆಗಿದೆ. ಇನ್ನು ಕೆಲವೊಂದು ತುಂಬ ಸಂಕೀರ್ಣವಾಗಿರುವಂತಹ ಆಹಾರ ಪದಾರ್ಥಗಳನ್ನು ಪೋಷಣೆಗಾಗಿ ತಗೋಬಹುದು. ನೆಕ್ಸ್ಟ್ ನೋಡೋಣ, ಸ್ವಪೋಷಕ ಪೋಷಣೆಯಲ್ಲಿ ಸ್ವಪೋಷಕಗಳ ಪೋಷಣೆ. ಸಸ್ಯಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ತುಂಬ ಸಿಂಪಲ್ ಆಗಿದೆ. ಮೊದಲನೇ ಪಾಯಿಂಟು, ಕಾರ್ಬನ್ ಮತ್ತು ಶಕ್ತಿ ಅವಶ್ಯಕತೆಗಳು. ಇವುಗಳಂದರೆ ಸಸ್ಯಗಳ ಕಾರ್ಬನ್ ಮತ್ತು ಶಕ್ತಿಯ ಅವಶ್ಯಕತೆಗಳು ಹೇಗಾಗತ್ತಂತೆ? ದ್ಯುತಿ ಸಂಶ್ಲೇಷಣೆಯ ಮೂಲಕ. ದ್ಯುತಿ ಸಂಶ್ಲೇಷಣೆಯ ಮೂಲಕ ಪೂರೈಕೆಯಾಗುತ್ತದೆ. ಹಾಗಾದರೆ ದ್ಯುತಿ ಸಂಶ್ಲೇಷಣೆ ಅಂದರೆ ಏನು? ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಪ್ರಕ್ರಿಯೆಗೆ ದ್ಯುತಿ ಸಂಶ್ಲೇಷಣೆ ಅಂತ ಹೇಳ್ತೀವಿ. ಹೇಗೆ ತಯಾರಿಸ್ಕೊಳ್ತವೆ? ಅಗತ್ಯವಾಗಿ ಸೂರ್ಯನ ಬೆಳಕು ಬೇಕಿದೆ, ಕಾರ್ಬನ್ ಡೈಆಕ್ಸೈಡ್ನ ಅಗತ್ಯ ಇದೆ, ಹಾಗೂ ನೀರಿನ ಅಗತ್ಯ ಇದೆ. ಸೊ ನೋಡೋಣ ಮುಂದೆ. ನೆಕ್ಸ್ಟ್ ಪಾಯಿಂಟು, ಇವು
ಇವು ಕೂಡ ಅಷ್ಟೇ, ಸ್ವಪೋಷಕಗಳು ಕೂಡ ಹೊರಗಿನಿಂದ ವಸ್ತುಗಳನ್ನು ತೆಗೆದುಕೊಂಡು ಶಕ್ತಿ ಸಂಗ್ರಹ ರೂಪವಾಗಿ ಪರಿವರ್ತಿಸುವ ವಿಧಾನ. ಇವು ಕೂಡ ಅಷ್ಟೇ, ಸ್ವಪೋಷಕಗಳು ಒಂದು ಮಾತ್ರಕ್ಕೆ ತಮ್ಮಷ್ಟಕ್ಕೆ ತಾವೇ ಆಹಾರವನ್ನು ತಯಾರು ಮಾಡ್ಕೋತವೆ. ಅದೇ ಇದಕ್ಕೆ ಬೇಕಿರುವಂತಹ ರಾ ಮೆಟೀರಿಯಲ್ಸನ್ನು ಹೊರಗಡೆಯಿಂದಲೇ ತಗೋಬೇಕು. ಅಂದರೆ ವಾತಾವರಣದಿಂದ, ಮಣ್ಣಿನಿಂದ ಇರಬಹುದು ಅಥವಾ ನೀರಿನ ಮೂಲಕ ಇವೆಲ್ಲವನ್ನು ಬಳಕೆ ಮಾಡಿಕೊಂಡು ತಮ್ಮ ಆಹಾರವನ್ನು ತಾವು ತಯಾರು ಮಾಡ್ಕೋತವೆ. ಪರಪೋಷಕಗಳಾದರೆ ರೆಡಿ ಆಹಾರವನ್ನೇ ತಿಂದುಬಿಡ್ತವೆ. ಇವೇನು ಮಾಡ್ತವೆ? ತಮ್ಮ ಆಹಾರವನ್ನು ತಾವು ತಯಾರು ಮಾಡ್ಕೋತವೆ, ಆದರೆ ಅದಕ್ಕೆ ಬೇಕಿರೋಂತಹ ರಾ ಮೆಟೀರಿಯಲ್ಸ್ನ ವಾತಾವರಣದಿಂದ ಪಡ್ಕೋತವೆ ಸ್ವಪೋಷಕಗಳು. ಪರಪೋಷಕಗಳು ರೆಡಿ ಇರೋಂಥ ಫುಡ್ಡನ್ನೇ ತಿಂದುಬಿಡ್ತವೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ನೋಡೋಣ. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ, ನೀರು ಅಂದರೆ H2O ಅಂತ ಬರಿತೀನಿ. ಮತ್ತು ನೀರಿನ ರೂಪದಲ್ಲಿ ಈ ವಸ್ತುಗಳನ್ನು ಅಂದರೆ ಬೇಕಿರುವಂತಹ ರಾ ಮಟೀರಿಯಲ್ಸನ್ನು ತೆಗೆದುಕೊಂಡು ಸೌರ ಬೆಳಕು ತುಂಬ ಇಂಪಾರ್ಟೆಂಟ್. ಯಾವುದರ ಉಪಸ್ಥಿತಿಯಲ್ಲಿ ನಡೆಯುತ್ತೆ ದ್ಯುತಿ ಸಂಶ್ಲೇಷಣೆ? ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ. ಮತ್ತು ತುಂಬ ಇಂಪಾರ್ಟೆಂಟಾಗಿ ಹಸಿರು ಸಸ್ಯ ಅಂತ ನಾವು ಮೆನ್ಷನ್ ಮಾಡಿದ್ವಿ, ಯಾಕಂದರೆ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ, ಇದು ಭಾಳ ಇಂಪಾರ್ಟೆಂಟ್. ಕ್ಲೋರೋಫಿಲ್ ಪತ್ರ ಹರಿತು, ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸಲಾಗುತ್ತದೆ. ಸೊ ಶಕ್ತಿ ಪೂರೈಕೆಗೆ ಕಾರ್ಬೋಹೈಡ್ರೇಟ್ನ ಬಳಕೆ ಆಗುತ್ತೆ. ಸಸ್ಯಗಳಲ್ಲಿ ಶಕ್ತಿ ಪೂರೈಕೆ ಆಗಬೇಕಿದ್ರೆ ಈ ಕಾರ್ಬೋಹೈಡ್ರೇಟ್ಗಳು ಬಳಕೆ ಆಗ್ತವೆ. ಕೆಲವೊಂದು ಸ್ಟೆಪ್ಸ್ ಇದೆ, ಏನಾಗತ್ತೆ ಎಕ್ಸಾಕ್ಟ್ಲಿ ಈ ಫೋಟೋಸಿಂಥಸಿಸ್ ಪ್ರೋಸೆಸ್ಸಲ್ಲಿ ಅಂತ ಒಂದು 3 ಸ್ಟೆಪ್ಸನ್ನು ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ದ್ಯುತಿ ಸಂಶ್ಲೇಷಣೆಗೆ ಸಂಬಂಧಪಟ್ಟಂತೆ ಒಂದು ರಾಸಾಯನಿಕ ಸಮೀಕರಣ ಇದೆ, ತುಂಬ ಇಂಪಾರ್ಟೆಂಟು. ಈ ಪಾಠ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ತುಂಬ ಇಂಪಾರ್ಟೆಂಟು. ಇದರಲ್ಲಿ ಕೆಲವಷ್ಟು ಚಿತ್ರಗಳು ನಮಗೆ ಕಲಿಯೋಕ್ಕಿದೆ. ಎಕ್ಸಾಮಲ್ಲಿ 3 ಅಥವಾ 4 ಅಂಕಕ್ಕೆ ಒಂದು ಚಿತ್ರ ಈ ಪಾಠದಿಂದ ಗ್ಯಾರಂಟಿ ಬಂದೇ ಬರುತ್ತೆ. ಹಾಗಾಗಿ ಈ ಪಾಠದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಚಿತ್ರಗಳು ಯಾವ್ಯಾವು, ನಿಮಗೆ ಕಲಿಬೇಕಾಗಿರುವಂತಹ ಮುಖ್ಯವಾದ ಚಿತ್ರಗಳು ಯಾವ್ಯಾವು ಅಂತ ನಾನು ಆ ಪಾಠ ಮಾಡ್ತಾ ಹೇಳ್ತೀನಿ. ಅವುಗಳ ಕಡೆ ಗಮನ ಇರಲಿ. ಚಿತ್ರಗಳನ್ನು ಚೆನ್ನಾಗಿ ಬರೆಯೋದನ್ನು ರೂಢಿಸ್ಕೊಳ್ಳಿ. ಎಕ್ಸಾಮಲ್ಲಿ ತುಂಬ ಸುಲಭವಾಗಿ ನಿಮಗೆ ಅಂಕಗಳು ಸಿಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋಣ ಹಾಗಿದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಈಕ್ವೇಷನ್ ಬರಿತೀನಿ. ಹಾಗೆ ಇದರಲ್ಲಿ ಈ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಎಕ್ಸಾಕ್ಟ್ಲಿ ಅನ್ನೋದನ್ನು ಒಂದು 3 ಸ್ಟೆಪ್ಪಲ್ಲಿ ಹೇಳ್ತಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಏನೇನು ತೊಗೊಂಡು ಬಂತೆ? ಮುಖ್ಯವಾಗಿ ಬೇಕಿರುವಂತಹ ರಾ ಮಟೀರಿಯಲ್ಸು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಕೆ ಮಾಡಿಕೊಂಡ್ವು. ಬರೀ ಇಷ್ಟೇ ಸಾಲೋದಿಲ್ಲ, ಏನು ಬೇಕು? ಸೂರ್ಯನ ಬೆಳಕು ಅಗತ್ಯವಾಗಿದೆ. ಅದನ್ನು ಎಲ್ಲಿ ಬರಿಬೇಕು ನಾವು? ಆ್ಯರೋ ಮಾರ್ಕ್ನ ಮೇಲೆ ಬರಿತಾ ಇದ್ದೀವಿ. ಸೂರ್ಯನ ಬೆಳಕು ಅಥವಾ ಸೌರ ಬೆಳಕು ಅಂತನಾದರೂ ಬರ್ಕೋಬಹುದು. ಮತ್ತು ಇನ್ನೊಂದು ತುಂಬ ಮುಖ್ಯವಾಗಿ ಬೇಕಾಗಿರೋದೇನು? ಪತ್ರಹರಿತು ಅಥವಾ ಕ್ಲೋರೋಫಿಲ್ ಪಿಗ್ಮೆಂಟ್. ಎಲ್ಲಾದರೂ ಬರಿಬಹುದು, ಇದನ್ನು ಮೇಲೆ ಇದನ್ನು ಕೆಳಗೆ ಬರಿಬಹುದು ಅಥವಾ ಹೀಗಾದರೂ ಬರಿಬಹುದು. ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ನ ಉಪಸ್ಥಿತಿಯಲ್ಲಿ ಏನಾಗತ್ತಂತೆ?
ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರಿಂದ ಪಡ್ಕೊಂಡಿರುತ್ತೆ, ನೀರನ್ನು ಬೇರ್ಗಳು ನೀರನ್ನು ಹೀರ್ಕೋತವೆ. ಅಟ್ಮಾಸ್ಫಿಯರಿಂದ ಸಿಕ್ಕಿರುವಂತಹ ಈ ರಾ ಮೆಟೀರಿಯಲ್ಸನ್ನು ಏನಾಗಿ ಕನ್ವರ್ಟ್ ಮಾಡಬೇಕವು ಕಾರ್ಬೋಹೈಡ್ರೇಟ್ಗಳನ್ನಾಗಿ ಕನ್ವರ್ಟ್ ಮಾಡಬೇಕು. ಕಾರ್ಬೋಹೈಡ್ರೇಟ್ನ ಸಿಂಪಲ್ ರೂಪ ಗ್ಲೂಕೋಸ್ C6H12O6. ಜೊತೆಗೆ ನಮಗೆ ಗೊತ್ತಿದೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೀರಿಕೆ ಆಗುತ್ತೆ, ಬಳಕೆ ಆಗುತ್ತೆ, ಆಕ್ಸಿಜನ್ ಹೊರಗಡೆ ಬಿಡುಗಡೆ ಆಗುತ್ತೆ, ಪ್ಲಸ್ O2 ಆಕ್ಸಿಜನ್ ಬಿಡುಗಡೆ ಆಗುತ್ತೆ, ಮತ್ತೇನು ಬರುತ್ತೆ, ನೀರು ಕೂಡ ಬಿಡುಗಡೆ ಆಗುತ್ತೆ. ಸೊ ಇದು ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ರಾಸಾಯನಿಕ ಸಮೀಕರಣ. ಇದನ್ನು ನಾವು ಬ್ಯಾಲೆನ್ಸ್ ಮಾಡೋದು ಗೊತ್ತಿದೆ ನಮಗೆ ಆಲ್ರೆಡಿ. ಕಾರ್ಬನ್ 1 ಇದೆ, ಇಲ್ಲಿ 6 ಇದೆ, ಹಾಗಾಗಿ ಇಲ್ಲಿ 6 ಹಾಕೋಣ. ಈಗ ನೋಡಿ ಏನಾಯಿತು, ಆಕ್ಸಿಜನ್ 6 2 12, 1 13 ಆಯಿತು. ಇಲ್ಲಿ ಆಕ್ಸಿಜನ್ 6 7 8 9 ಆಯಿತು. ಸೊ ನಾವೀಗ ಆಕ್ಸಿಜನನ್ನು ಬ್ಯಾಲೆನ್ಸ್ ಮಾಡಬೇಕು. ಆಕ್ಸಿಜನ್ 12 13 ಇದೆ, ಅಲ್ಲಿ 6, ಹಾಗಾಗಿ ಇಲ್ಲಿ ನಾವು ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ 6 ಹಾಕೋಣ. ಇವಾಗ ಏನಾಯಿತು ನೋಡಿ, 12 18 19 ಆಗೋಯ್ತು. ಸೊ ಇದನ್ನು ಹೀಗೆ ಬ್ಯಾಲೆನ್ಸ್ ಮಾಡ್ತಾ ಹೋದರೆ ಕೊನೆಗೆ 6CO2 + 12H2O gives rise to C6H12O6 + 6CO2 + 6H2O ಆಗುತ್ತೆ. ಇದು ಸರಿದೂಗಿಸಿರುವಂತಹ ಸಮೀಕರಣ. ಇಲ್ಲಿ ಏನಾಗುತ್ತೆ ನೋಡೋಣ, ದ್ಯುತಿ ಸಂಶ್ಲೇಷಣೆಯಲ್ಲಿ ನಡೆಯುವಂತಹ 3 ಇಂಪಾರ್ಟೆಂಟ್ ಆಗಿರೋ ಸ್ಟೆಪ್ಸನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಏನು ಮಾಡುತ್ತೆ, ಈ ಕ್ಲೋರೋಫಿಲ್ನಿಂದ ಬೆಳಕು ಅಂದರೆ ಸೂರ್ಯನ ಬೆಳಕಿನ ಹೀರಿಕೆಯಾಗುತ್ತೆ. ಬೆಳಕಿನ ಶಕ್ತಿ ಹೀರಿಕೆ, ಇದು ಫಸ್ಟ್ ಸ್ಟೆಪ್ಪು. ಎರಡನೇ ಸ್ಟೆಪ್ಪಲ್ಲಿ ಏನಾಗುತ್ತೆ, ಈ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಬದಲಾಗಬೇಕು. ಬೆಳಕಿನ ಶಕ್ತಿ ಏನಾಗುತ್ತೆ, ರಾಸಾಯನಿಕ ಶಕ್ತಿ ಕೆಮಿಕಲ್ ಎನರ್ಜಿ ಆಗಿ ಬದಲಾಗಬೇಕು. ರಾಸಾಯನಿಕ ಶಕ್ತಿಯಾಗಿ ಇಲ್ಲಿ ಬದಲಾಗೋದು, ಪರಿವರ್ತನೆ ಆಗೋದು ತುಂಬ ಇಂಪಾರ್ಟೆಂಟು. ಹಾಗೆ ಈ ಒಂದು ಪ್ರೋಸೆಸ್ನಲ್ಲಿ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತವೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಇಲ್ಲೇನು ರಾ ಮೆಟೀರಿಯಲ್ ಇತ್ತು, ಅದು ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಆಗಿ ಬದಲಾಗೋದು ಇನ್ನೊಂದು ಇಂಪಾರ್ಟೆಂಟ್ ಪ್ರೋಸೆಸ್. ಈ ಕೆಳಗಡೆ ಬರ್ಕೊಳ್ಳಿ, ಇದರ ಹೆಸರೇನು, ಗ್ಲೂಕೋಸ್ ಮಾಲಿಕ್ಯೂಲ್. ತುಂಬ ಇಂಪಾರ್ಟೆಂಟು. ಮೊದಲನೇ ಸ್ಟೆಪ್ಪಲ್ಲಿ ಏನಾಗುತ್ತೆ, ಕ್ಲೋರೋಫಿಲ್ನಿಂದ ಸೂರ್ಯನ ಬೆಳಕು ಅಂದರೆ ಬೆಳಕಿನ ಶಕ್ತಿಯ ಹೀರಿಕೆ ಆಗುತ್ತೆ. ಈ ಬೆಳಕಿನ ಶಕ್ತಿ ಇದ್ದಿದ್ದು ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಬೇಕಾಗಿರೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು. ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು, ಜೊತೆಗೆ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು. ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳಾಗಿ ವಿಭಜಿಸಲ್ಪಡುವುದು. ಮೂರನೇದು ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದು ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಆಗಿ ಬದಲಾಗೋದು, ಪರಿವರ್ತನೆ ಆಗೋದು. ಈ ಹಂತಗಳು ಒಂದಾದ ನಂತರ ಒಂದರಂತೆ ತಕ್ಷಣವೇ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ. ಇಂದಿನ ತರಗತಿಯಲ್ಲಿ ಇಂಟ್ರೊಡಕ್ಷನ್ ನೋಡಿದ್ವಿ. ಬಯಾಲಜಿ ಯಾಕೆ ನಮಗೆ ಇಂಟ್ರೆಸ್ಟಿಂಗ್ ಅನ್ನೋದನ್ನು, ನಮಗೆ ಯಾಕದು ತುಂಬ ಇಂಟ್ರೆಸ್ಟಿಂಗ್ ಅನ್ನೋದನ್ನು ಹೇಳಿದೆ. ಸೊ ನೆಕ್ಸ್ಟು ಜೀವಕ್ರಿಯೆಗಳು ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಒಂದು ಫ್ಲೋ ನೋಡಿದ್ವಿ. ನಾವು ರೆಗ್ಯುಲರಾಗಿ ಊಟ ಮಾಡ್ತೀವಿ, ಊಟ ಮಾಡಿದ ತಕ್ಷಣ ಶಕ್ತಿ ಬರೋದಿಲ್ಲ. ಶಕ್ತಿ ಬಿಡುಗಡೆ ಆಗಬೇಕಿದ್ರೆ ಇನ್ನು ಬೇರೆ ಬೇರೆ ಪ್ರೋಸೆಸ್ ನಡಿಬೇಕು. ಸೊ ಸಾಗಾಣಿಕೆ ಹಾಗೂ ವಿಸರ್ಜನೆ ಕ್ರಿಯೆಗಳು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಈ ಎಲ್ಲ ಜೀವಕ್ರಿಯೆಗಳು ಸಸ್ಯಗಳಿಗೂ ಸಂಬಂಧಪಟ್ಟಂತೆ ನಾವು ಪ್ಯಾರಲಲ್ ಆಗಿ ಓದ್ತಾ ಹೋಗ್ತೀವಿ. ಅದೇ ರೀತಿಯಲ್ಲಿ ಪೋಷಣೆಗೆ ಸಂಬಂಧಪಟ್ಟಂತೆ ಸಸ್ಯಗಳಲ್ಲಿ ಸ್ವಪೋಷಕ ಪೋಷಣೆ, ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ದ್ಯುತಿ ಸಂಶ್ಲೇಷಣೆಯ ಮೂಲಕ ಉತ್ಪಾದಿಸ್ಕೊಳ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಿಂಪಲ್ ಆಗಿರೋ ಸ್ಟೆಪ್ಸ್ ನೋಡಿದ್ವಿ. ಹಾಗೂ ಈಕ್ವೇಷನ್ ತುಂಬ ಇಂಪಾರ್ಟೆಂಟ್, ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಾವು ಪಡೆಯೋಣ. ಥ್ಯಾಂಕ್ ಯು.